ಶಲೋಮ್ ಪೀಸ್ ಮೇಕರ್ಸ್ ಎಂಬ ಈ ಒಂದು ಸಭೆಯಿಂದ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ಸ್ವರ್ಗದಿಂದ ಧನವಂತನಾದ ಅಬ್ರಾಮನ ಸಂದೇಶ, ನರಕದಲ್ಲಿ ಉರಿಯುತ್ತಿರ್ತಕ್ಕಂಥ ಧನವಂತನಿಗೆ ಕೊಡಲಾಗಿರ್ತಕ್ಕಂಥ ಸಂದೇಶ ಇವತ್ತು ನಾವು ಕೇಳೋಣ. ಸ್ವರ್ಗದಿಂದ ನರಕಕ್ಕೆ ಅಬ್ರಾಮನ ಸಂದೇಶ. ಆ ನರಕದಲ್ಲಿ ಹೋಗುತ್ತಿರ್ತಕ್ಕಂಥ ಈ ಸಂದೇಶ ಬದುಕುತ್ತಿರುವವರಿಗೆ, ನಮಗೆ ಅವರಕ್ಕಿಂತ, ನರಕದಲ್ಲಿರುವವನಕ್ಕಿಂತ, ಧನವಂತನಕ್ಕಿಂತ ಅದು ಬದುಕುತ್ತಿರುವ ನಮಗೆ ಬಹು ಪ್ರಾಮುಖ್ಯವುಳ್ಳ ಸಂದೇಶವಾಗಿರ್ತದೆ. ಯಾಕಂದರೆ ನಾವು ಆ ನರಕದ ಯಾತನೆ, ಬದುಕುತ್ತಿರುವ ಜೀವನದಲ್ಲಿ ಕೂಡ ನರಕ ಇರುವುದಿಲ್ಲ. ಬದುಕುತ್ತಿರುವ ಜೀವನದಲ್ಲಿ ಕೂಡ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಆನಂದ, ಹರ್ಷ, ಐಶ್ವರ್ಯ, ಸಂಪತ್ತು, ಮಾನ, ಸನ್ಮಾನ, ಗೌರವದಿಂದಿರ್ತೇವೆ. ಮರಣಾನಂತರನೂ ಕೂಡ ಪರದೈಸಿಯಲ್ಲಿ ವಿಶ್ರಮಿಸುವ ಸ್ಥಳದಲ್ಲಿ ನಾವು ಕೂಡ ಇರ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ ಇಂಟ್ರೆಸ್ಟಿಂಗ್ ಸಂದೇಶವನ್ನು. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲೂಕ ಸುವಾರ್ತೆ ಓದ್ರ ಮಾತನ್ನು. ಲೂಕ ಸುವಾರ್ತೆ 16ನೇ ಅಧ್ಯಾಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ ಇಂಟ್ರೆಸ್ಟಿಂಗ್ ಸಂದೇಶವನ್ನು. ಓಕೆ, ಕಮ್ ಆನ್ ಗೈಸ್. ನಾಮಕ್ಕೆ ಮಹಿಮೆ ಉಂಟಾಗಲಿ. ಲೂಕ ಸುವಾರ್ತೆ 16ನೇ ಅಧ್ಯಾಯ. ಎಲ್ಲಿಂದ ಓದಿ ಕೇಳ್ತೀನಿ ಅಲ್ಲಿಂದ ಓದ್ತೀರಿ. ಇದು ಧನವಂತನು ಭೂಲೋಕದಲ್ಲಿ ಆಡಂಬರದಿಂದ ಐಶ್ವರ್ಯ, ಅಂತಸ್ತು, ಸಂಪತ್ತು, ಸಂಭ್ರಮ, ಸಮೃದ್ಧಿ ಉಳ್ಳವನಾಗಿ ಭೋಜಿಸುತ್ತಾ, ನಾರುಮಣಿ ವಸ್ತ್ರಗಳನ್ನು ಧರಿಸಿಕೊಳ್ಳುತ್ತಾ ಆಡಂಬರದ ಜೀವನವನ್ನು ಮಾಡ್ತಿದ್ದ. ಆದರೆ ಸುಖ ಇಲ್ಲ. ಲಿಸನ್ ಕೇರ್ಫುಲಿ. ಈತನಿಗೆ ಸುಖ ಇದೆ ಅಂತೇಳಿ ಒರಿಜಿನಲ್ ತರ್ಜುಮದಲ್ಲಿ ಅಧ್ಯಯನ ಮಾಡಿರುವಾಗ, ಓಲ್ಡ್ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಮತ್ತು ಹೀಬ್ರೂ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಬರಲ್ಪಟ್ಟಿರ್ತಕ್ಕಂಥ ಮತ್ತೆ ಸುವಾರ್ತೆಯಲ್ಲಿ ಕೂಡ ಆತನು ಸುಖದಿಂದ ಇದ್ದನಂತಿಲ್ಲ, ಆತನು ಸಮೃದ್ಧಿಯಿಂದ ಇದ್ದನು, ಭೋಜಿಸುತ್ತಿದ್ದನು, ನಾರುಮಣಿ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆದರೆ ಮಾನಸಿಕವಾಗಿ ಸುಖದಿಂದ ಇದ್ದನಂತೇಳಿ ಎಲ್ಲಿಲ್ಲ. ಆದರೆ ಸ್ವರ್ಗದಿಂದ ಅಂದ್ರೆ ಪರಲೋಕದಿಂದ, ಸ್ವರ್ಗ ಅಂದ್ರೆ ಪ್ಯಾರಡೈಸ್, ಆಕ್ಚುಲಿ ಪರಲೋಕ ಅನ್ನೋದು ಬಹಳ ದೊಡ್ಡದಾಗ್ತದೆ, ಪ್ಯಾರಡೈಸ್ ಅನ್ನೋದು ಬಹಳ ಚಿಕ್ಕದಿರ್ತದೆ. ಅದು ಭೂಮಿಯಾಗೆ ನಾವು ಭಾವಿಸಬಹುದು. ಅದು ಪರಿಶುದ್ಧರು ವಿಶ್ರಮಿಸುವ ಸ್ಥಳ. ಪ್ರೈಸ್ ಲಾರ್ಡ್ ಜೀಸಸ್. ಪರಲೋಕದಿಂದ ಪರಿಶುದ್ಧರು ವಿಶ್ರಮಿಸುವ ಸ್ಥಳ ಅದು. ಗಂಭೀರವಾಗಿ ಹೇಳ್ತಿರಲ್ವಿಯ, ಅಂತ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಈ ಧನವಂತನು, ಗಂಭೀರವಾಗಿ ಹೇಳ್ತಿರಲ್ವಿಯ, ಈ ಧನವಂತನು ಏನ್ ಮಾಡ್ತಾ ಇದ್ದಾನಂದ್ರೆ, ನರಕದಲ್ಲಿ ಉರಿಯುತ್ತಿರ್ತಕ್ಕಂಥ ಧನವಂತನು ಮೊರೆ ಇಡ್ತಾ ಇದ್ದಾನೆ ಅಬ್ರಾಮನಿಗೆ. ಸ್ವರ್ಗದಲ್ಲಿರ್ತಕ್ಕಂಥ, ಮೋಕ್ಷದಲ್ಲಿರ್ತಕ್ಕಂಥ, ವಿಶ್ರಾಂತಿ ಸ್ಥಳದಲ್ಲಿರ್ತಕ್ಕಂಥ, ಮರಣಿಸಿದ ನಂತರ ಆ ಅಬ್ರಾಮನಿಗೆ ಮೊರೆ ಇಟ್ಟಿರುವಾಗ ಅಬ್ರಾಮನ ಸಂದೇಶ ಅಂದ್ರೆ, ತುಂಬ ಜನರು ಇದನ್ನು ಅಪಾರ್ಥ ಮಾಡಿಕೊಳ್ಳದೆ ಇರಲಿಕ್ಕೆ ನಾನು ಒಂದು ಸಂದೇಶ ಅಂತ. ಯಾಕಂದ್ರೆ ಅನೇಕ ಜನರು ಈ ಅಮಾಯಕರಾಗಿರ್ತಕ್ಕಂಥ, ಅಲ್ಪ ಸ್ವಲ್ಪ ಗೊತ್ತಿರ್ತಕ್ಕಂಥ ಭಕ್ತರು ಇದನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ಏನಂತ ಹೇಳಿ, ಧನವಂತನು ನರಕಕ್ಕೆ ಹೋಗಿದ್ದಾನೆ, ಯಾಕಂದ್ರೆ ಅವನು ಧನ ಸುಖ ಸಮೃದ್ಧಿ ಅಭಿವೃದ್ಧಿ ಇರುವುದರಿಂದ ಅವನು ಹೋಗಿದ್ದಾನೆ. ಭಿಕ್ಷುಕನಾದ ಲಾಜರನು ಅವನು ದರಿದ್ರದಲ್ಲಿ, ಕಡುಬಡತನದಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿ ಇದ್ದಿದ್ದಕ್ಕಾಗಿ ಪರಲೋಕಕ್ಕೆ ಹೋಗಿದ್ದಾನೆ ಎನ್ನುವತಕ್ಕಂಥ ತಪ್ಪು ಅಭಿಪ್ರಾಯ, ತಪ್ಪು ಮಾಹಿತಿ ಪಡ್ಕೊಂಡಿರ್ತಕ್ಕಂಥ ಎಲ್ಲರಿಗೆ ಅಬ್ರಾಮನಿಂದ ಉಂಟಾಗಿರುವ ಸಂದೇಶ ಇವತ್ತು. ಅಂದ್ರೆ ಪರದೇಶಿಯಲ್ಲಿ, ಸ್ವರ್ಗದಲ್ಲಿ ಧನವಂತನು ಕೂಡ ಇದ್ದಾನೆ, ಅತ್ಯಂತ ದೊಡ್ಡ ಧನವಂತನು. ಅಬ್ರಾಮ್, ಈಸಾಕ್, ಯಾಕೋಬ್, ಯೋಸೇಫ್, ಇವರೆಲ್ಲರೂ, ದಾವೀದನು, ಯಾರ್ಯಾರು. ಯಾಕೆ ಇಲ್ಲಿ ಯೇಸು ಕ್ರಿಸ್ತನು ಅಬ್ರಾಮನ ಹೆಸರನ್ನೇ ತೆಗೆದುಕೊಂಡನು? ಅಲ್ಲಿ ದಾವೀದನಿದ್ದಾನೆ, ಸ್ಯಾಮ್ಸೋನನಿದ್ದಾನೆ, ಈಸಾಕ್, ಯಾಕೋಬನಿದ್ದಾನೆ. ಅಬ್ರಾಮನ ಹೆಸರೇ ಯಾಕೆ ತೆಗೆದುಕೊಳ್ಬೇಕು? ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಅಬ್ರಾಮನು ಇಸ್ರಾಯೇಲ್ ರಾಷ್ಟ್ರಕ್ಕೆ, ಅಂದ್ರೆ ಜನಾಂಗಕ್ಕೆ, ಇಸ್ರಾಯೇಲ್ ರಾಷ್ಟ್ರಕ್ಕೆ ರಾಷ್ಟ್ರಪಿತ, ಪೇಟ್ರಿಯಾರ್ಚ್, ರಾಷ್ಟ್ರಪಿತ ಆಗಿದ್ದನು. ಇವತ್ತಿಗೂ ಅಬ್ರಾಮನು ಇಸ್ರಾಯೇಲ್ ರಾಷ್ಟ್ರಕ್ಕೆ ರಾಷ್ಟ್ರಪಿತ ಆಗಿದ್ದಾನೆ. ಮತ್ತು ಅರಬ್ ರಾಷ್ಟ್ರದವರೆಲ್ಲರೂ ಅಬ್ರಾಮನನ್ನು ರಾಷ್ಟ್ರಪಿತ ಎಂಬುದಾಗಿ ಅವರು ಕೂಡ ಭಾವಿಸುತ್ತಾರೆ. ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಬ್ರುಗಂದು ಹೇಳ್ತಿರಲ್ವಿಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈಗ
ಈ ಸಂದೇಶದಲ್ಲಿ ಈಗ ನಾವು ಓದ್ತಿರ್ತಕ್ಕಂಥ ಮಾತುಗಳನ್ನು ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ. ಯಾಕೆಂದರೆ ಅಬ್ರಾಮನು ಧನವಂತನಿಗೆ ಸಂದೇಶ ಕೊಡ್ತಾ ಇದ್ದಾನೆ. ಅಂದರೆ ಭಿಕ್ಷುಕನಾದ ಲಾಜರನು ತನ್ನ ಜೀವಮಾನ ಕಾಲವೆಲ್ಲ ಕೇಡನ್ನೇ ಹೊಂದಿದ. ಕಷ್ಟ ಅಂತಿಲ್ಲ ಬೈಬಲಲ್ಲಿ, ಇಂಗ್ಲಿಷ್ ಬೈಬಲಲ್ಲಿ ಅದರಲ್ಲಿ ಸ್ವಲ್ಪ ನಿಮಗೆ ಅರ್ಥ ಆಗಬೇಕೆಂಬುದಾಗಿ ಆ ಸತ್ಯವೇದದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಅಂತ ಬರಲ್ಪಟ್ಟಿದೆ. ಇಲ್ಲ, ಅಲ್ಲಿ ಅಬ್ರಾಮನು ಹೇಳ್ತಾ ಇದ್ದಾನೆ, ಯಾರಿಗೆ? ಧನವಂತನಿಗೆ ಸಂದೇಶ ಹೇಳ್ತಾ ಇದ್ದಾನೆ. ಇಂಟ್ರೆಸ್ಟಿಂಗ್ ಸಂದೇಶ. ಯಾಕೆ ಇವನು ನರಕಕ್ಕೆ ಬಂದಿದ್ದಾನೆ ಮತ್ತು ಯಾಕೆ ಅಬ್ರಾಮನು, ಧನವಂತನಾದ ಅಬ್ರಾಮನು ಪರದೇಶಿಯಲ್ಲಿ, ಸುಖದಲ್ಲಿ, ಆನಂದದಲ್ಲಿ, ವಿಶ್ರಾಂತಿಯಲ್ಲಿ ಯಾಕೆ ಇದ್ದಾನೆ ಏನತಕ್ಕಂಥ ಸಂದೇಶ ಇವತ್ತು ನಾವು ಕೇಳಿದ್ದೀವಿ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ಅಬ್ರಾಮನು ಸಾರ್ತಿರ್ತಕ್ಕಂಥ ಸಂದೇಶ ನೋಡಿ ಹೆಂಗಿದೆ. ಮೊದಲನೇದಾಗಿ, ಭಿಕ್ಷುಕನಾದ ಲಾಜರನು ಅಬ್ರಾಮನ ಎದೆಯ ಮೇಲೆ ಒರಗಿದನು. ಏನು ಅರ್ಥ ಇದೆ ಇದ್ರದ್ದು ಏನು ಅರ್ಥ ಇದೆ? ಭಾಳ ಅದ್ಭುತವಾದಂಥ ಅರ್ಥಗಳಿದೆ ರೀ ಒಂದೊಂದು ಮಾತುಗಳಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ವೀಕ್ಷಕರು ಕೇಳತಕ್ಕಂಥ ನಾನು ಎಲ್ಲ ಪ್ರಿಯ ಸಹೋದರರು ಜಾಗೃತಿಯಿಂದ ಕೇಳು. ಅಬ್ರಾಮನು ಯೇಸು ಕ್ರಿಸ್ತನು ಅಬ್ರಾಮನ ಹೆಸರೇ ಯಾಕೆ ತೆಗೆದುಕೊಂಡ? ಪರದೇಶಿಯಲ್ಲಿ ಇನ್ನೂ ಬಹಳ ಜನರಿದ್ದಾರೆ. ಅಬ್ರಾಮನ ಹೆಸರೇ ಯಾಕೆ ತೆಗೆದುಕೊಂಡ? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅಬ್ರಾಮನ ಹೆಸರು ತೆಗೆದುಕೊಳ್ಳಿಕ್ಕೆ ಕಾರಣ ಏನಂದರೆ, ಆತನು ನ್ಯಾಯ ಪ್ರಮಾಣ ಇಲ್ಲದ ಕಾಲದಲ್ಲಿದ್ದನು. ಒಂದು. ಎರಡನೇದು, ಅಬ್ರಾಮನನ್ನು ದೇವರು ಇಸ್ರಾಯೇಲ್ ದೇಶಕ್ಕೆ, ಇಸ್ರಾಯೇಲ್ ರಾಷ್ಟ್ರಕ್ಕೆ ರಾಷ್ಟ್ರಪಿತವಾಗಿ ಆಯ್ಕೆ ಮಾಡಿಕೊಂಡ. ಮೊಟ್ಟ ಮೊದಲಾಗಿ ಭಾಳ ಜಾಗ್ರತೆಯಿಂದ ಕೇಳ್ಕೊತ್ರಿ. ಅಬ್ರಾಮನು ನೀತಿವಂತನಾಗಿ ಎನಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ. ಎದರಿಂದ ನೀತಿವಂತನಾಗಿ ಎನಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ? ಯೇಸು ಕ್ರಿಸ್ತನ ರಕ್ತದಿಂದ ಅಂತೇಳಿ ಬರೆಯಲ್ಪಟ್ಟಿಲ್ಲ. ಆದರೆ ಅಬ್ರಾಮನು ತಾನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡಿರುವುದಾಗಿ ಆತನನ್ನು ನೀತಿವಂತನಾಗಿ ಎನಿಸಲ್ಪಟ್ಟಿರತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಅದಕ್ಕಾಗಿ ಅಬ್ರಾಮನನ್ನು ಯೇಸು ಕ್ರಿಸ್ತು ಮೊದಲನೇದಾಗಿ ಈತನ ಪರದೇಶಿಯಲ್ಲಿರ್ತಕ್ಕಂಥ ಅಬ್ರಾಮನ ಎದೆಯ ಮೇಲೆ ಹೊರಗಿರುವಂಥ ಲಾಜರನು ಕುರಿತು ಮಾತಾಡಿದ್ದಾನೆ. ಆದರೆ ಅಬ್ರಾಮನ ಹೆಸರನ್ನು ಯಾಕೆ ತೆಗೆದುಕೊಂಡನು ಎಂಬುದಾಗಿ ಹೇಳಿರುವಾಗ, ಮತ್ತು ಭಿಕ್ಷುಕನು ಅಲ್ಲಿ ಅನೇಕ ಪರಿಶುದ್ಧರಿದ್ದಾರೆ. ಇಲ್ಲಿ ಸ್ವರ್ಗದಲ್ಲಿ ಅನೇಕ ಪ್ಯಾರಡೈಸ್ಗೆ ನಾನು ಸ್ವರ್ಗ ಅಂತ ಹೇಳ್ತಾ ಇದ್ದೇನೆ, ಯಾಕಂದರೆ ನಮ್ಮ ಸಹೋದರಿಗೆ ಅರ್ಥ ಆಗಲ್ಲ, ಅದಕ್ಕಾಗಿ ಅಲ್ಲ. ಪ್ರೈಸ್ ಲಾರ್ಡ್. ಇದಕ್ಕೆ ಲೈವ್ನಲ್ಲಿ ಹೇಳುವಾಗ ಸ್ವಲ್ಪ ಜಾಗ್ರತೆಯಿಂದ ಹೇಳ್ಕೋಬೇಕಾಗ್ತದೆ, ಕ್ಷಮಿಸಿ ನನ್ನನ್ನು. ಪ್ಯಾರಡೈಸ್, ಸ್ವರ್ಗ, ಪರದೈಸಿ. ಅಬ್ರಾಮನ ಹೆಸರನ್ನು ತೆಗೆದುಕೊಂಡ ಯಾಕೆ? ವೈ ಡಿಡ್ ಜೀಸಸ್ ವಾಸ್ ಕ್ಲೇಮಿಂಗ್ ಅಂಡ್ ಟೆಸ್ಟಿಫೈಂಗ್ ದ ನೇಮ್ ಆಫ್ ಅಬ್ರಾಮ್? ಸಾಕ್ಷಿಗಳು ಹೇಳಬಾರ್ದ್ರಿ. ಯೇಸು ಕ್ರಿಸ್ತನ ಸುವಾರ್ತೆ ಸಾರುವಾಗ ಜಗತ್ತಿನ ಎಲ್ಲ ಎಡೆಗಳಲ್ಲಿ, ಎಲ್ಲ ಜನಾಂಗಗಳಿಗೆ ಈ ರಾಜ್ಯದ ಸುವಾರ್ತೆ ಸಾಕ್ಷಿಯಾಗಿ, ಏನಾಗಿ? ಸಾಕ್ಷಿಯಾಗಿ ಸಾಬೀತು ಮಾಡತಕ್ಕಂಥದ್ದಾಗಿ ಸಾರಬೇಕು ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನೀವು ನಿಮ್ಮ ಆಸಕ್ತಿ ಹಾಗೆ ನೆಲೆಗೊಂಡಿರಲಿ ಎಂಬುದಾಗಿ ನನ್ನ ಹಾರೈಕೆ. ಓಕೆ, ಯಾಕೆ ಆತನ ಹೆಸರು ತೆಗೆದುಕೊಂಡ? ಭಾಳ ಜನ ಏನು ಮಾಡ್ತಾರೆ, ನೋಡು ನರಕಕ್ಕೆ ಯಾರು ಹೋದ್ರು? ಧನವಂತನು, ಧನ ಸಂಪತ್ತಿರುವುದರಿಂದ ಅಂತೇಳಿ ಬಹಳ ಅಮಾಯಕರಾದವರು ದಾರಿ ತಪ್ಪಿಸ್ತಾರೆ. ಏನಂತಕೊಂಡು, ಹೋಗೋ ಸೂಜಿಯ, ಯೇಸು ಕ್ರಿಸ್ತನು ಹೇಳಿರುವ ಸಂದೇಶ, ಸೂಜಿಯ ಕಣ್ಣಿನಲ್ಲಿ ಒಂಟೆ ದೂರುವುದು ಎಷ್ಟು ಕಷ್ಟವೋ, ಧನವಂತನು ಸೂಜಿಯ ಕಣ್ಣಿನಲ್ಲಿ ಒಂಟೆ ದೂರುವುದು ಎಷ್ಟು ಸುಲಭ ಹೌದು. ಆದರೆ ಪರಲೋಕದಲ್ಲಿ ಧನವಂತನು ಸೇರೋದು ಬಹಳ ಕಷ್ಟವಾಗಿರ್ತದೆ ಎಂಬುದಾಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಬಹಳ ಕಷ್ಟವಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಬಹಳ ಕಷ್ಟವಾಗಿರುತ್ತೆ ಅಂತ ಹೇಳ. ಆದರೆ ಇದನ್ನು ಕೇಳಿದ ಕೂಡ ಯಾರು ಧನವಂತರು ಪರಲೋಕಕ್ಕೆ ಹೋಗುದಿಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಧನವಂತನೊಬ್ಬನಿದ್ದಾನೆ ಪರಲೋಕದಲ್ಲಿ, ಅನೇಕ ಧನವಂತರಿದ್ದಾರೆ. ಅದು ಅನೇಕ ಧನವಂತರು ಪರಲೋಕದಲ್ಲಿ ಇದ್ದಾರೆ ಅಂತೇಳಿ ನೀವು ಹೆಂಗೆ ಹೇಳ್ತೀರ ಅಂತ ಹೇಳಿದ್ರೆ, ಹಿಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅವರೆಲ್ಲರ ಹೆಸರುಗಳಲ್ಲಿದೆ. ಆಬೇಲನು, ಆನೋಕನು, ಪ್ರೈಸ್ ಲಾರ್ಡ್ ಜೀಸಸ್. ಆದಾಮನು ಇದ್ದಾನೆ ಅಂತ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಆದಾಮನು ದೇವರ ಮಗನೆಂದು ಉಲ್ಲೇಖಿಸಲ್ಪಟ್ಟಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ. ಆದಾಮನಿಗೆ ರಕ್ಷಣೆ ಸಿಕ್ಕಿದೆ. ಆದರೆ ಅಬ್ರಾಮನನ್ನೇ ಯಾಕೆ ತೆಗೆದುಕೊಂಡನು? ಯಾಕಂದರೆ ಅಬ್ರಾಮನು ಅನ್ಯ ಜನಾಂಗದಿಂದ, ವಿಗ್ರಹಾರಾಧನೆ ಮಾಡತಕ್ಕಂಥ ಜನಾಂಗದಿಂದ ಬಂದು ದೇವರಾದ ಕರ್ತನಾದ
ಕರ್ತನಾದ ಯೆಹೋವನನ್ನು, ಎಲ್ ಶಡಾಯಾದ ದೇವರು, ಸರ್ವಶಕ್ತನಾದ ದೇವರ ಮಾತನ್ನು ಕೇಳಿ ಆತನು ವಿಧೇಯನಾದನು. ಸುಮ್ಮನೆ ಬರೆಯಲ್ಪಟ್ಟಿಲ್ಲಲ್ಲೇ. ಯಾಕಂದ್ರೆ ಯೇಸು ಕ್ರಿಸ್ತನು ಅಬ್ರಾಮನ ಹೆಸರು ಯಾಕೆ ತೆಗೆದುಕೊಂಡ? ಇವತ್ತು ಅಬ್ರಾಮನ ಸಂದೇಶ ಸ್ವರ್ಗದಿಂದ ನರಕಕ್ಕೆ ಧನವಂತನಾದ ಅಬ್ರಾಮನ ಸಂದೇಶ. ಎಲ್ಲ ಧನ್ಯರಾಗಿರ್ತಕ್ಕಂಥ ಧನವಂತರು, ದೇವರ ಭಯಭಕ್ತಿಯಲ್ಲಿ ನಡೀತಿರ್ತಕ್ಕಂಥ ಧನವಂತರು, ಕರ್ತನ ವಾಕ್ಯಕ್ಕೆ ಅಧೀನರಾಗಿರ್ತಕ್ಕಂಥ ಧನವಂತರು, ಎಷ್ಟು ಮಾತ್ರಕ್ಕೂ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ, ಎಷ್ಟು ಕಷ್ಟಗಳು ತೊಂದರೆಗಳು ಅಥವಾ ತನ್ನ ಬಿಸ್ನೆಸ್ ಅಲ್ಲಿ ನಷ್ಟ ಬಂದರೂ ಕೂಡ ಧನವಂತರು, ಪ್ರಾಮಾಣಿಕವಾದಂಥ ಧನವಂತರಾಗಿರ್ತಕ್ಕಂಥ ಅಬ್ರಾಮನು. ಪ್ರೈಸ್ ದ ಲಾರ್ಡ್ ಜೀಸಸ್. ಬರೋಣ ಈಗ ಯಾಕೆ ಈತನ ಹೆಸರು ತೆಗೆದುಕೊಂಡ ನಮಗೆ? ಯಾಕಂದ್ರೆ ಸ್ವಯಂ ದೇವರೇ ಹೇಳ್ತಾ ಇದ್ದಾನೆ. ಸ್ವಯಂ ದೇವರು ಹೇಳ್ತಾ ಇದ್ದಾನೆ. ಎಲ್ಲಿ? ಆದಿಕಾಂಡ 26ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಅಬ್ರಾಮನ ಮಗನಿಗೆ ದರ್ಶನ ಕೊಟ್ಟ, ಪ್ರತ್ಯಕ್ಷನಾದ. ಅಬ್ರಾಮನ ಮಗನಾದ 26 ಓದ್ರಿ. ಇಸಾಕನಿಗೆ ದರ್ಶನ ಕೊಡುವಾಗ ಮಾತಾಡ್ತಾನೆ ನೋಡ್ರಿ. ಲಾರ್ಡ್ appeared to him and said to him, do not go down to the Egypt and live in the land of which I shall tell you. Dwell in the land, and I will be with you and bless you. For to you and your descendants I will give you this land, and I will perform the oath which I swore to Abraham your father. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಗೆ. ನೋಡ್ರಿ, ಅಭಿವೃದ್ಧಿ ಅಂದ್ರೆ ಐಶ್ವರ್ಯದಿಂದ ತುಂಬುತ್ತೇನೆ, ನಿನಗೂ ನಿನ್ನ ಸಂತತಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಾಮನು, ಇಸ್ರಾಯೇಲರ ರಾಷ್ಟ್ರಪಿತಾದ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ, ಲಿಸನ್ ಕೇರ್ಫುಲಿ, ನನ್ನ ಮಾತನ್ನು ಕೇಳಿ ನಾನು ಹೇಳಿದ್ದಂತೆ ಮಾಡಿ. ಲಿಸನ್ ಕೇರ್ಫುಲಿ. ಮೋಸೆ ಕಾಲದ ನಂತರ ಧರ್ಮಶಾಸ್ತ್ರ ಬಂದಿತ್ತು. ಆದರೆ ಧರ್ಮಶಾಸ್ತ್ರ ಅಂದ್ರೆ ಲಿಖಿತ, ರಿಟರ್ನ್ ಕವನೆಂಟ್ ಎಂಬುದಾಗಿ, ಅಂದ್ರೆ ಲಿಖಿತ ಧರ್ಮಶಾಸ್ತ್ರ ಮೋಸೆ ಕಾಲದಲ್ಲಿ ಬಂದಿತ್ತು. ಆದರೆ ಮೌಖಿಕ, ಓರಲ್, ಇಂಗ್ಲಿಷಲ್ಲಿ ಓರಲ್ ಅಂದ್ರೆ ಮೌಖಿಕ, ಮಾತುಗಳಿಂದ, ಅಂದ್ರೆ ಮೌಖಿಕವಾದಂಥ ನ್ಯಾಯ ಪ್ರಮಾಣವು ಅಬ್ರಾಮನಿಗೆ ದೇವರಿಂದ ಕೊಡಲಾಗಿತ್ತು. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹೇಳಿ. ಆಗ ದೇವರು ಸ್ವಯಂ ಹೇಳ್ತಾ ಇದ್ದಾನೆ, ಗಾಡ್ ಹಿಮ್ಸೆಲ್ಫ್ ಇಸ್ ಟೆಸ್ಟಿಫೈಯಿಂಗ್ ಅಬೌಟ್ ದ ಅಬ್ರಹಾಂ. ಓಹ್, ಪ್ರೈಸ್ ದ ಲಾರ್ಡ್ ಜೀಸಸ್. ಓಹ್, ಐ ಲವ್ ದಿಸ್ ವರ್ಡ್. ಯಾಕೆ ಅಂದ್ರೆ, ಬಿಕಾಸ್ ಅಬ್ರಹಾಂ obeyed my voice and kept my charge and my commandments, my statutes and my laws. ಆತನು ನನ್ನ ಮಾತನ್ನು ಕೇಳಿ ನನ್ನ ಆಜ್ಞಾವಿಧಿಗಳನ್ನು ಹಾಗೂ ನಿಯಮಗಳನ್ನು, ಕಟ್ಟಳೆಗಳನ್ನು, ನ್ಯಾಯ ಪ್ರಮಾಣಗಳನ್ನು ಕೈಗೊಂಡು ನಡೆದಿರುವುದರಿಂದ ನಾನು ಅಬ್ರಾಮನಿಗೆ ಮಾಡಿರುವ ಪ್ರಮಾಣ, ನಾನು ಅಬ್ರಾಮನಿಗೆ ಮಾಡಿರುವ ವಾಗ್ದಾನವು ನೆರವೇರಿಸಿ ನಿನ್ನ ಸಂತತಿಯವರು, ಅಬ್ರಾಮನಿಗೆ ಹೇಳ್ತಾನೆ, ನಿನ್ನ ಸಂತತಿಯವರು ಆಕಾಶದ ನಕ್ಷತ್ರಗಳಂತೆ, ಆಕಾಶದ ನಕ್ಷತ್ರಗಳಂತೆ ಮಾಡಿ ಅವರಿಗೆ ಈ ಪ್ರದೇಶವನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೆ ನಿನ್ನ ಸಂತತಿ ಮೂಲಕವಾಗಿ ಭೂಮಿಯ ಎಲ್ಲಾ ಜನಾಂಗಗಳು ಆಶೀರ್ವದಿಸಲ್ಪಡುತ್ತಾರೆ. ನಿನ್ನ ಸಂತತಿ, ಸಂತತಿ ಏಕವಚನ, ಸಂತಾನಗಳಲ್ಲ, ಸಂತತಿಯ ಮೂಲಕ. ಅದು ಕರ್ತನಾದ ಯೇಸು ಕ್ರಿಸ್ತನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯಾ ನನ್ನ ಪ್ರಿಯ ಸಹೋದರಿ ಸಹೋದರ, ಈ ರೀತಿಯಲ್ಲಿ ದೇವರು ತಾನೇ ಹೇಳ್ತಾ ಇದ್ದಾನೆ, ಅಬ್ರಾಮನು ಬಹು ಭಯಭಕ್ತಿಯಿಂದ ದೇವರ ಮಾತನ್ನು ಕೇಳಿ ಅದರ ಅನುಸಾರವಾಗಿ ನಡೆದಿರತಕ್ಕಂಥ ಪ್ರಾಮಾಣಿಕನಾದ ಧನವಂತನು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ. ಇದು ಆದಿಕಾಂಡ 26ನೇ ಅಧ್ಯಾಯ. ನಾವು ನೇರವಾಗಿ 5ನೇ ವಚನಕ್ಕೆ ಹೋದ್ರೆ ನಡೀತದೆ, ಅಥವಾ 3ನೇ ವಚನದಿಂದ ಕೂಡ ಓದಿದ್ರು ನಡೀತದೆ. ಬಹಳ ಸಂತೋಷವಾಗಿದೆ. ಈಗ ನಾವು ಕರ್ತನ ವಾಕ್ಯಕ್ಕೆ ಇನ್ನೂ ಸ್ವಲ್ಪ ಹೋಗೋಣ. ಯಾಕಂದ್ರೆ ಇಲ್ಲಿ ಅಬ್ರಾಮನ ವಿಶ್ವಾಸ
ಲಿಸನ್ ಕೇರ್ಫುಲಿ. ಅಬ್ರಾಮನು ದೇವರು ಒಂದೇ, ಆತನು ಎಲ್ ಶಡಾಯ್ ಆದ ದೇವರು. ಅಬ್ರಾಮನಿಗೆ ದೇವರು ಏನೆಂದು ಪ್ರತ್ಯಕ್ಷನಾಗಿದ್ದಾನಂದ್ರೆ, ನಾವು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಅನೇಕ ಸಾರಿ ನಾವು ಉಲ್ಲೇಖನ ಮಾಡ್ತೇವೆ. ಅಬ್ರಾಮನ ದೇವರು ಎಂಬುದಾಗಿ ದೇವರು ನೋಡ್ರಿ, ಅಬ್ರಾಮನ ಹೆಸರಿಂದ ತನ್ನ ಹೆಸರನ್ನು ಹಲ್ಲೆಲೂಯಾ, ತನ್ನ ಹೆಸರಿಗೆ ಸನ್ಮಾನ ಬರುವಂತೆ ಇರುವುದೇ ಅಬ್ರಾಮನ ಸಾಕ್ಷಿ ಜೀವನ, ಅಬ್ರಾಮನ ದೈವಿಕವಾದಂಥ ಭಯಭಕ್ತಿಯ ಜೀವನ, ಅಬ್ರಾಮನ ನೀತಿ ನಿಯಮಗಳ ಪಾಲನೆ ಜೀವನ ದೇವರನ್ನು ಮೆಚ್ಚಿಸಿತ್ತು. ಅಷ್ಟೇ ಅಲ್ಲದೆ ಅಬ್ರಾಮನು ಇಸ್ರಾಯೇಲ್ ಜನಾಂಗದ ರಾಷ್ಟ್ರದ ರಾಷ್ಟ್ರಪಿತ ಆಗಿದೆ. ನೆನ್ಪಿಟ್ಕೊಡ್ರಿ, ಪಿತ ಅಂದ್ರೆ ತಂದೆ. ಎಲ್ಲ ಹೇಳ್ತೀರಿ ತಂದೆ. ಈ ತಂದೆ ಅನ್ನೋ ಪದ ಬಂದಿರುವಾಗ ಅಬ್ರಾಮನನ್ನು ದೇವರು ಹೇಳ್ತಾ ಇದ್ದಾರೆ, ನಿನ್ನ ತಂದೆ. ಇಲ್ಲಿ ನರಕದಲ್ಲಿ ಉರಿತಿರ್ತಕ್ಕಂಥ ಧನವಂತನ ಹೇಳ್ತಾನೆ, ತಂದೆಯಾದ ಅಬ್ರಾಮನೇ. ಅಂದ್ರೆ ಅರ್ಥ ಏನು? ಆತನಲ್ಲಿ ತಂದೆ ಅಂತ ಕನಿಕರ, ದಯೆ, ವಾತ್ಸಲ್ಯ ಇತ್ತು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ನೇರವಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ನೋಡ್ರಿ, ಎಲ್ಲರೂ ದೇವರು ಒಬ್ಬನೇ ಅನ್ನೋ ನಂಬಿಕೆ ಇದೆ ನಮಗೆ. ದೇವರು ಒಬ್ಬನೇ. ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಆತನೇ ಸತ್ಯದೇವರು, ನೀತಿವಂತನು. ಆತನ ಬಿಟ್ಟು ಈ ಭೂಲೋಕದಲ್ಲಿ ಯಾರು ದೇವರಲ್ಲ ಅನ್ನತಕ್ಕಂಥದ್ದು ನಾವು ನಂಬಿದ್ದೇವೆ, ನಮ್ಗೆ ಗೊತ್ತಿದೆ, ನಾವು ತಿಳ್ಕೊಂಡು ಬಿಟ್ಟಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಯ್ಯ. ಆದರೆ ದೇವರು ಒಬ್ಬನೇ, ಆತನೇ ರಕ್ಷಣೆ, ಆತನೇ ರಕ್ಷಣೆ ಉಂಟಾಗ್ತದೆ, ಆತನ ಬಿಟ್ಟು ಬೇರೆ ದೇವರುಗಳಿಲ್ಲ ಅನ್ನತಕ್ಕಂಥ ನಂಬಿಕೆ ಇದೆ. ಆದರೆ ದೇವರೇ ಒಬ್ಬನೇ ಎಂಬ ನಂಬಿಕೆ ಇದ್ರೆ ಅಷ್ಟೇ ನಡೆಯಲ್ಲ. ಅದಕ್ಕೆ ಯಾಕೋಬನ ಪುಸ್ತಕ, ಯಾಕೋಬನ ಪತ್ರಿಕೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ನಾವು ಎಲ್ಲಿಂದ ಓದೋಣ ಅಂದ್ರೆ, ದಯಮಾಡಿ ನಾನು 16 ಓದೋಣ. ಎಲ್ಲಿಂದ? 16. ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 16 ಓದಿ, 16 26 ನಿಮ್ಮಲ್ಲಿ ಒಬ್ಬನವರಿಗೆ ದೇಹಕ್ಕೆ ಬೇಕಾದವುಗಳನ್ನು ಕೊಡದೆ, ನಿಮ್ಮಲ್ಲಿ ಅವರಲ್ಲಿ ಒಬ್ಬನಿಗೆ ಅಂದ್ರೆ ಬಡವನಿಗೆ, ಹಸಿದವನಿಗೆ, ನೀರಿಲ್ಲದವನಿಗೆ, ವಸ್ತ್ರವಿಲ್ಲದವನಿಗೆ ಅವನಿಗೆ ಬೇಕಾಗಿದ್ದನ್ನು ಕೊಡದೆ ಕ್ರಿಯಾರೂಪದಲ್ಲಿ ಸಮಾಧಾನದಿಂದ ಹೋಗಿ ಹೋಗಪ್ಪ ಶಾಲೋಮ್, ಸಮಾಧಾನದಿಂದ ಹೋಗಂತೇಳಿ ಬಾಯಿಂದ ಮಾತ್ರ ಹೇಳಿದ್ರೆ, ಬೆಂಕಿ ಕಾಯಿಸಿಕೊಳ್ಳ್ರಿ ಅಂತ ಹೇಳಿದ್ರೆ, ಹೊಟ್ಟೆ ತುಂಬಿಸಿಕೊಡ್ರಿ ಅಂತ ಬಾಯಿಂದ ಹೇಳಿ ಕಳಿಸಿದ್ರೆ ಪ್ರಯೋಜನ ಏನು? ಅದರಿಂದ ಏನು ಲಾಭವಾಗುವುದು? ಹಾಗೆಯೇ ಕ್ರಿಯೆಗಳಿಲ್ಲದರೆ ನಂಬಿಕೆ ಒಂಟಿಯಾಗಿದ್ದು. ಎಲ್ಲರಿಗೆ ನಂಬಿಕೆ ಇದೆ, ಆದರೆ ಕ್ರಿಯೆಗಳುಳ್ಳ ನಂಬಿಕೆ ನಮಗೆ ಬೇಕಾಗಿದೆ. ಆ ಕ್ರಿಯೆಗಳೇನೆಂದ್ರೆ ದೇವರ ಮಾತಿನ ಅನುಸಾರವಾಗಿ ನಡೆಯತಕ್ಕಂಥ, ಶರಣಾಗತರಾಗಿರ್ತಕ್ಕಂಥ, ಅಧೀನವಾಗಿರ್ತಕ್ಕಂಥ ಮನೋಭಾವನೆ ನಂಬಿಕೆ. ಅದುವೇ ನಿಜವಾದ ಆರಾಧನೆ. ದೇವರ ಮಾತನುಸಾರವಾಗಿ ನಡೆಯೋದೇ ನಿಜವಾದ ಆರಾಧನೆ. ಓದ್ತೀರಿ? ಅದು ಒಂಟಿಯಾಗಿದ್ದು ಸತ್ತದಾಗಿದೆ. ಕ್ರಿಯೆಗಳಿಲ್ಲದ ನಂಬಿಕೆ ಅದು ನಿಮ್ಮನ್ನು ರಕ್ಷಿಸದು. ಮುಂದೆ ಓದ್ತೀರಿ? ಹೌದು, ಒಬ್ಬ ಮನುಷ್ಯನು ನನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು. ನಾನು, ಆ ಮನುಷ್ಯನು ಹೇಳ್ತಾನೆ, ನಾನು ನನ್ನ ಕ್ರಿಯೆಗಳ ಮೂಲಕ, ನನ್ನ ಸದ್ಕ್ರಿಯೆಗಳ ಮೂಲಕ, ನನ್ನ ನೀತಿ ಕ್ರಿಯೆಗಳ ಮೂಲಕ ನನ್ನ ನಂಬಿಕೆಯನ್ನು ತೋರಿಸುತ್ತೇನೆ ಎಂದು ಹೇಳಬಹುದು. ದೇವರು ಒಬ್ಬನೇ ಹೌದು ಎಂದು, ದೇವರು ಒಬ್ಬನೇ ಎಂದು ನೀನು ನಂಬುವುದು ಹೌದು. ನಂಬೋದ್ರಿಂದ ಒಳ್ಳೆಯದೇ. ಓಕೆ, ಇಟ್ಸ್ ವೆರಿ ಗುಡ್. ಠೀಕ್ ಹೈ. ದೇವರು ಒಬ್ಬನೇ, ಆತನ ಕರ್ತನಾದ ಯೇಸು ಕ್ರಿಸ್ತನೇ, ಎಲ್ ಶಡಾಯ್ ದೇವರೇ, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೇ ಹೌದು. ನಂಬೋದು ಒಳ್ಳೆಯದು, ಒಬ್ಬನೇ ಎಂದು ನಂಬೋದು ಒಳ್ಳೆಯದು. ನೆಕ್ಸ್ಟ್, ಆದರೆ ದೆವ್ವಗಳು ಕೂಡ ಏನದೆ? ದೆವ್ವಗಳು ಕೂಡ ದೇವರು ಹಾಗೆಯೇ ನಂಬಿ ನಡುಗುತ್ತವೆ. ಲಿಸನ್ ಕೇರ್ಫುಲಿ. ದೆವ್ವಗಳು ದೇವರು ಒಬ್ಬನೇ ಎಂದು ನಂಬುತ್ತವೆ ಅಂತ ಅಷ್ಟೇ ಇಲ್ಲ, ಅಲ್ಲೇ ಮತ್ತು ಒಂದು ಸ್ಪೇಸ್ ಕೊಡಲಾಗಿದೆ, ಮತ್ತೊಂದು ಶಬ್ದ ಉಲ್ಲೇಖಿಸಲ್ಪಟ್ಟಿದೆ. ಅದೇನಂದ್ರೆ, ಡಿಮನ್ಸ್, ಇವನ್ ದ ಡಿಮನ್ಸ್ ಬಿಲೀವ್ ಹಾಗೂ. ಇಂಗ್ಲಿಷಲ್ಲಿ ಆ್ಯಂಡ್ ಅನ್ನೋ ಪದ ಬಂದಾಗ ಮತ್ತು ಅಥವಾ ಹಾಗೂ.
ಟ್ರಿಂಬಲ್. ಮತ್ತು ಸರ್ವತ್ರಿ ದೆವ್ವಗಳು ಕೂಡ ದೆವ್ವಗಳು ಕೂಡ ಹಾಗೆ ನಂಬಿ ನಡುಗುತ್ತವೆ. ಲಿಸನ್ ಕೇರ್ಫುಲಿ. ದೆವ್ವಗಳು ಕೂಡ ಹಾಗೆ ನಂಬಿ ನಡುಗುತ್ತವೆ. ಸೈತಾನ್ ಅಂತ ಹೇಳಿಲ್ಲ. ದೆವ್ವಗಳು ಕೂಡ ನಂಬಿ ಹಾಗೆ ನಡುಗುತ್ತವೆ. ಅಂದ್ರೆ ಅಬ್ರಾಮನು ದೇವರ ಒಬ್ಬನೇ ಎಂದು ನಂಬಿದ, ಆದರೆ ಆತನು ಕೂಡ ದೇವರಿಗೆ ಭಯಭಕ್ತಿಯಿಂದ ಆತನ ಮಾತಿನ ಅನುಸಾರವಾಗಿ ನಡೆದನು. ಇದು ನಡಕ ಅಂದ್ರೆ ನಡುಗುವುದು ಅಂತ ಅರ್ಥ. ಅಂದ್ರೆ ದೆವ್ವಗಳು ಕೂಡ ದೇವರು ಒಬ್ಬನೇ ಎಂದು ನಂಬಿ ನಡುಗುತ್ತಾವ ಅಂದ್ರೆ ಅರ್ಥ ಏನಂದ್ರೆ ನಂಬುತ್ತಾವೆ ಅಷ್ಟೇ ಅಲ್ಲ, ನಡುಗುತ್ತಾವ ಅಂದ್ರೆ ದೇವರ ಮಾತಿಗೆ ವಿಧೇಯರಾಗುತ್ತಾರೆ ಅಂತ ಅರ್ಥ. ಅಂದ್ರೆ ಏನರ್ಥ? ದೆವ್ವಗಳು ದೇವರ ಮಾತಿಗೆ ವಿಧೇಯತೆ ಆಗ್ತಾ ಇದೆ, ಆದರೆ ಆತ್ಮೀಯರಾದ ನಾವು ದೇವರ ಮಾತಿಗೆ ವಿಧೇಯರಾಗ್ತಾ ಇದ್ದೇವಾ? ಪ್ರೈಸ್ ದಿ ಲಾರ್ಡ್ ಜೀಸಸ್. ಒರಿಜಿನಲ್ ಟ್ರಾನ್ಸ್ಲೇಷನ್ ಸ್ಟಡಿ ಮಾಡ್ತಾರೆ, ಬಹಳ ಇಂಟ್ರೆಸ್ಟಿಂಗ್ ಇತ್ತದು. ದೆವ್ವಗಳು ನಂಬುತ್ತವೆ ಅಷ್ಟೇ ಅಲ್ಲ, ಹಾಗೂ ನಡುಗುತ್ತವೆ, ಸರೆಂಡರ್ ಆಗ್ತವೆ, ಶರಣಾಗತರಾಗ್ತವೆ, ವಿಧೇಯರಾಗುತ್ತವೆ ದೆವ್ವಗಳು. ಹಾಗೆ ನಂಬೋದು ತಪ್ಪಲ್ಲ, ಆದರೆ ನಂಬಿ ದೇವರ ಭಯಭಕ್ತಿ ಉಳ್ಳವರಾಗಿರಬೇಕು. ದೆವ್ವಗಳಿಗೆ ದೇವರ ಭಯಭಕ್ತಿ ಇದೆ. ದೆವ್ವಗಳು ದೇವರ ಮಾತು ಕೇಳಿ ಬಿಟ್ಟು ಹೋಗು, ಇವನ ದೇಹವನ್ನು ಬಿಟ್ಟಂದ್ರೆ ಯೇಸು ಕ್ರಿಸ್ತ ನಾಮದಲ್ಲಿ ಬಿಟ್ಟು ಹೋಗ್ತಾ ಇದ್ದೆವು ಅಂದ್ರೆ ಅರ್ಥ ಏನು? ದೆವ್ವಗಳಿಗಿರುವ ನಂಬಿಕೆನೂ ವಿಧೇಯತೆಯೂ ನಿಮಗಿಲ್ವಾ ಅಂತೇಳಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ದೆವ್ವಗಳಿಗೆ ಸೈತಾನ ಯೇಸು ಕ್ರಿಸ್ತನ ಹೋಗಿ ಇವನನ್ನು ಬಿಟ್ಟು ನರಕಕ್ಕೆ ಹೋಗು ಎಂಬುದಾಗಿ ಗದರಿಸಿ ಅವುಗಳು ಪ್ರಾರ್ಥನೆ ಮಾಡಿದವು. ಅಯ್ಯೋ ನಮ್ಮನ್ನು ಹಂದಿಗಳ ಕಡೆ ಬಿಡುರು, ಅಯ್ಯೋ ನಮ್ಮ ನರಕದಲ್ಲಿ ದೊಬ್ಬಬೇಡಯ್ಯ, ನಮ್ಮ ಹಂದಿಗಳಲ್ಲಿ ಬಿಡು ಎಂಬುದಾಗಿ ಯೇಸು ಕ್ರಿಸ್ತನ ಹತ್ರ ಆ ದೆವ್ವ ಪೀಡಿತನಾಗಿರ್ತಕ್ಕಂಥ ಸುಮಾರು 6,000 ದೆವ್ವಗಳು ಅವನೊಳಗಿರೋದು ಆ ಯೇಸು ಕ್ರಿಸ್ತನ ಹತ್ರ ಭಿನ್ನಹ ಮಾಡಿಕೊಂಡು ಅಯ್ಯೋ ನಮ್ಮನ್ನು ಅದೋ ಲೋಕದಲ್ಲಿ ಆಗಬೇಡ, ನಮ್ಮನ್ನು ಹಂದಿಗಳಲ್ಲಿ ಹೋಗಲಿಕ್ಕೆ ಬಿಟ್ಟುಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿರುವಾಗ, ಸರಿ ಹಂದಿಗಳಲ್ಲಿ ಹೋಗಲಿಕ್ಕೆ ಬಿಡ್ಲಿಕ್ಕೆ ಪ್ರಾರ್ಥನೆ ಮಾಡಿದ್ರು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಆವಾಗ ಪ್ರಾರ್ಥನೆ ಮಾಡಿರುವಾಗ, ಪ್ರೈಸ್ ದಿ ಲಾರ್ಡ್ ಜೀಸಸ್, ಪ್ರಾರ್ಥನೆ ಮಾಡಿರುವಾಗ ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿ ನೋಡ್ರಿ ಹೆಂಗಿದೆ, ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಪ್ರಾರ್ಥನೆ ಮಾಡಿರುವಾಗ ದೆವ್ವಗಳು ಹೇಳ್ದ, ಹೋಗಿ ಹಂದಿಗಳಲ್ಲಿ ಹೋಗಿ ಬಿದ್ದು ಅಂದ್ರೆ ಯೇಸು ಕ್ರಿಸ್ತನ ಮಾತನ್ನು ಕೇಳೋದು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಮಾತಿನ ಪ್ರಕಾರವಾಗಿ ನಡೆಯುವಂತ ದೆವ್ವಗಳು. ಅಬ್ರಾಮನು ದೇವರ ಮಾತನ್ನು ಕೇಳಿ ಅದಕ್ಕೆ ಗಡಗಡ ಅಂದ್ರೆ ನಡುಗೋದಂದ್ರೆ ಪ್ಯಾನಿಕ್, ಭಯ ಅನ್ನೋದಷ್ಟೇ ಮಾತ್ರ ಅಲ್ಲ, ಆರಾಧನೆ ಅಂದ್ರೆ ಗೌರವ. ನಡುಗೋದಂದ್ರೆ ಒಂದು ಈ ನಡಕಲ್ಲ, ಅದು ಗೌರವದಿಂದ ಗೌರವ ಪಡಿಸುವುದು, ಅಂದ್ರೆ ದೇವರಿಗೆ ಗೌರವ ಕೊಡುವುದು. ಈಗೋ ಅಬ್ರಾಮನೇ ನೋಡ್ರಿ ಎಷ್ಟು ಮತ್ತೆ ಮುಂದೆ ಹೋಗ್ತೀರಿ, ಎಲ್ಲಿ ದೇವರಿಗೆ ಭಯಪಟ್ಟನು ಮತ್ತು ತನ್ನ ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲವನ್ನು ಬೇಕಾದ್ರೆ ಬಿಡ್ಬೋದು, ಆದ್ರೆ ಇಲ್ಲಿ ಅದೆಲ್ಲದಕ್ಕಿಂತ ಅಮೂಲ್ಯವಾಗಿರ್ತಕ್ಕಂಥದ್ದನ್ನು ತ್ಯಾಗ ಮಾಡಲಿಕ್ಕೆ ಆತನ ಮುಂದಾದನು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಂಟಿನ್ಯೂ ಮಾಡಿ ಮಾ. ಆದರೆ ಓ ವ್ಯರ್ಥವಾದ ಮೂರ್ಖನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಎಂದು ತಿಳಿದುಕೊಳ್ಳಲು ನಿನಗೆ ಇಷ್ಟವಿದೆಯೋ? ನಮ್ಮ ಪಿತೃ, ಈಗ ಅರ್ಥ ಆಯ್ತಾ? ನಮ್ಮ ಪಿತೃ ಅಂದ್ರೆ ನಮ್ಮ ರಾಷ್ಟ್ರಪಿತಾದ ಅಬ್ರಾಮನು ತನ್ನ ಮಗನಾದ ಇಸಾಕನನ್ನು ಯಜ್ಞವೇದಿಯಲ್ಲಿ ಅರ್ಪಿಸಿದಾಗ ಆತನು ಏನು? ಅಬ್ರಾಮನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟನು. ಯಜ್ಞವೇದಿಯಲ್ಲಿ ಅರ್ಪಿಸಿದ್ದಾಗ ಅಬ್ರಾಮನು ದೇವರ ದೃಷ್ಟಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು. ಕ್ರಿಯೆಗಳಿಂದಲ್ಲವೇ? ಅಬ್ರಾಮನ ನಂಬಿಕೆ ದೇವರು ಒಬ್ಬನೇ ಎಂಬ ನಂಬಿಕೆ ಇದೆ. ಆತನೇ ರಕ್ಷಕನು, ಆತನೇ ಎಲ್ಶಡೈ, ಆತನೇ ಸರ್ವಶಕ್ತನ ಎಂಬ ನಂಬಿಕೆ ಅಬ್ರಾಮನಿಗಿದೆ. ಆದ್ರೆ ಆ ನಂಬಿಕೆ ಇದ್ರೆ ಕ್ರಿಯೆಗಳೊಂದಿಗೆ ನಂಬಿಕೆ ಹೇಗೆ ತನ್ನ ವಿಧೇಯತೆ ಕ್ರಿಯೆಗಳಿಂದ ಕಾರ್ಯ ನಡೆಸಿ ಆ ಕ್ರಿಯೆಗಳಿಂದಲೇ ನಂಬಿಕೆ ಸಂಪೂರ್ಣವಾಗಿದೆ ಎಂದು ನೀನು ಕಾಣುತ್ತೀಯಲ್ಲ.
ಹೀಗೆ ಅಬ್ರಾಹ್ಮನು ಅಬ್ರಾಹ್ಮನು ಸಾಲಿ ನಂಬಿದ ಮಾತ್ರ ಅಲ್ಲದೆ ಅಬ್ರಾಹ್ಮನು ದೇವರ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ಬಹು ಗೌರವದಿಂದ ಭಯಭಕ್ತಿಯಿಂದ ಆತನ ಮಾತಿಗೆ ಗೌರವಿಸುವಂತ ವ್ಯಕ್ತಿಯಾಗಿದ್ದಿ ಆರಾಧಕನು. ಈಸ್ ಅ ಫಸ್ಟ್. ಆತನು ದೇವರಿಗೆ ನಿಜವಾದ ಆರಾಧನೆ ಮಾಡಿರ್ತಕ್ಕಂಥ ಗಿಟಾರ್, ಸ್ಟ್ರಿಂಗ್, ಡ್ಯಾನ್ಸು ಇದರಿಂದಲ್ಲ. ಅಬ್ರಾಹ್ಮನ ಆರಾಧನೆ ನೀವು ಮಾಡ್ತೀರಿ, ಪರವಾಗಿಲ್ಲ ಮಾಡಿ, ಡ್ಯಾನ್ಸಿಂದ ಮಾಡ್ರಿ. ಆದರೆ ಅಬ್ರಾಹ್ಮನ ಆರಾಧನೆ ಅಂದರೆ ತನ್ನ ಮಗನಾದ ಮುಪ್ಪಿನ ಕಾಲದ 100 ವರ್ಷದ ನಂತರ ಹುಟ್ಟಿರ್ತಕ್ಕಂಥ ಆ ಯೌವನ ಮಗನನ್ನು ತೆಗೆದುಕೊಂಡೋಗಿ, ಅಬ್ರಾಹ್ಮನೇ ಈ ಬೆಟ್ಟದ ಮೇಲೆ ಹೋಗಿ ನಿನ್ನ ಮಗನನ್ನು ನನಗೆ ಯಜ್ಞವಾಗಿ ಅರ್ಪಿಸಿ ಅಂತ ಹೇಳಿದ್ರೆ, ಎಸ್ ಸರ್. ಯಾಕೆ ಸರ್, ನೀನು ಕೊಟ್ಟಿದ್ದು ಮೊದಲೇ ಕೊಟ್ಟಿದ್ದು ಒಂದೇ ಕೊಟ್ಟಿದ್ದೆ, ಅದರಲ್ಲಿ ನಿನ್ನೆ ಮತ್ತೆ ಅದು ಕೇಳ್ತೀಯ, ನೀನೆಂತ ದೇವರು ಅಂತೇಳಿ ದೇವರನ್ನು ಪ್ರಶ್ನಿಸಿಲ್ಲ. ಸಂಪೂರ್ಣ ಗೌರವದಿಂದ, ಭಯಭಕ್ತಿ ಅಂದರೆ ಸಂಪೂರ್ಣ ಗೌರವದಿಂದ ಇಸಾಕನನ್ನು ಅರ್ಪಿಸಲು ಹೋಗಿರುವಾಗ ಆತನ ಕ್ರಿಯೆ ದೇವರೊಬ್ಬನೇ ಎಂಬ ನಂಬಿಕೆ ಇತ್ತು. ಆದರೆ ವಿಧೇಯತೆ ಎಂಬ ಕ್ರಿಯೆ ದೇವರ ದೃಷ್ಟಿಯಲ್ಲಿ ಅವನು ನೀತಿವಂತನೆಂದು ಎನಿಸಲ್ಪಟ್ಟನು. ನಿಮಗೆ ಗೊತ್ತಿಲ್ಲವೋ? ಯೇಸು ಕ್ರಿಸ್ತ ನಂಬಿ ದೀಕ್ಷಾಸ್ಥಾನ ತಗೊಂಡು ಕ್ರಿಯೆ ಇಲ್ಲದೆ ಬೇಕಾಬಿಟ್ಟಿಯಾಗಿ ಪಾಪಿಷ್ಟನಾಗಿ, ಈ ಮಾನಸಾಂತರ ಇಲ್ಲದೆ, ಮಾರ್ಪಾಟ ಇಲ್ಲದೆ, ಪಾಪದ ಜೀವನ, ಮೋಹದ ಜೀವನ, ಸುಳ್ಳು, ಮೋಸ, ವಂಚನೆ, ಕಳ್ಳತನ, ದರೋಡೆ, ಇನ್ನೊಬ್ಬರ ಸೊತ್ತನ್ನು ಆಶಿಸೋದು, ಯೆಹೋವನ ಹೆಸರು ವ್ಯರ್ಥವಾದ ಕಾರ್ಯಗಳು ಎತ್ತೋದು, ವ್ಯಭಿಚಾರದಿಂದ ಈ ಲೋಕದ ಭೋಗದಲ್ಲಿ ಆನಂದಿಸ್ತಿರ್ತಕ್ಕಂಥ ನರಕದಲ್ಲಿ ಉರಿಯುವ ಧನವಂತನಂತೆಲ್ಲ ಅಬ್ರಾಹ್ಮನು ಪ್ರಾಮಾಣಿಕವಾದಂಥ ಧನವಂತನು. ಓಹ್, ಪ್ರೈಸ್ ದ ಲಾರ್ಡ್ ಜೀಸಸ್. ಯೇಸು ಅಬ್ರಾಹ್ಮನ ಹೆಸರು ಯಾಕೆ ತೆಗೆದುಕೊಂಡನು? ಯಾಕೆಂದ್ರೆ ಹಿ ಈಸ್ ಎ ಗಿವಿಂಗ್ ಮೆಸೇಜ್ ಟು ದ ನೇಷನ್ಸ್. ಎಲ್ಲ ಧನವಂತರಿಗೆ ಸಂದೇಶ ಕೊಡ್ತಾ ಇದ್ದಾನೆ. ಪ್ರಾಮಾಣಿಕವಾಗಿರುವ ಧನವಂತನು ಕೂಡ ಪರದೇಶಿ, ಸ್ವರ್ಗ, ಮೋಕ್ಷ, ಪರಲೋಕ ಆತನಿಗೆ ಖಂಡಿತವಾಗಿ ದೊರಕತ್ತೆ ಎಂಬುದಾಗಿ ದೇವರ ಭಯಭಕ್ತಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ವಾಕ್ಯಗಳನ್ನು ಕೇಳಿ ಆತನ ವಾಕ್ಯಾನುಸಾರವಾಗಿ ತಂದೆ ಚಿತ್ತಾನುಸಾರವಾಗಿ ನಡೆಯೋದಾದ್ರೆ ಅವನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಈ ವಿಷಯದಲ್ಲಿ ಗುಡ್ ನ್ಯೂಸ್ ಏನಂದ್ರೆ, ಸ್ವರ್ಗದಿಂದ ನರಕಕ್ಕೆ ಅಬ್ರಾಹ್ಮನ ಸಂದೇಶ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಅನಂತರ ಕಂಟಿನ್ಯೂ ಮಾಡ್ತೀರಮ್ಮ. ಹೀಗೆ ಅಬ್ರಾಹ್ಮನು ದೇವರನ್ನು ನಂಬಿದನು. ಆ ನಂಬಿಕೆ, ಯಾವ ನಂಬಿಕೆ? ದೇವರನ್ನು ನಂಬಿ ವಿಧಿಯನಾಗಿರುವುದರಿಂದ ಆ ನಂಬಿಕೆ ಆತನ ಲೆಕ್ಕಕ್ಕೆ ನೀತಿವಂತನಾಗಿ ಎನಿಸಲ್ಪಟ್ಟನು. ಎಂಬ ಬರಹವು ಡಾಕ್ಯುಮೆಂಟ್ ಹೇಳುವುದಲ್ಲವೇ? ಈಗ ನೆಕ್ಸ್ಟ್ ನೋಡ್ರಿ, ಒಂದು ಸೂಳೆ, ಒಂದು ವ್ಯಭಿಚಾರಿ, ಒಂದು ವೇಶ್ಯೆ ಕೂಡ ಆ ಪರಲೋಕದಲ್ಲಿ ಇದೆ ಅನ್ನೋದನ್ನ ಮರ್ತೋಗ್ಬಾರ್ದು ನಾವು. ಪ್ರೈಸ್ ಲಾರ್ಡ್ ಜೀಸಸ್. ನೋಡ್ರಿ, ಆಮೇಲೆ ಮುಂದೆ ನೋಡ್ರಿ, ರಾಹಾಬಳು ಕೂಡ ಹೀಗೆ ಮನುಷ್ಯನು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ನೀತಿವಂತನಾಗಿದ್ದು ನಿಜ. ಆದರೆ ಅವನು ನೀತಿ ಕ್ರಿಯೆಗಳನ್ನು ಬಿಟ್ಟು ಅನೀತಿ ಕ್ರಿಯೆಗಳು ಮಾಡಿದ್ರೆ ಅವನು ನೀತಿವಂತನಾಗಿರುವ ವಸ್ತ್ರವನ್ನು ಸಂಪೂರ್ಣ ಅವಮಾನ ನೀತಿವಂತನಾಗಿ ವಸ್ತ್ರ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಎನಿಸಲ್ಪಟ್ಟಿದ್ದೇವೆ. ಆದರೆ ನೀತಿ ಮೌಲ್ಯಗಳನ್ನು ಅನುಸರಿಸಲೇಬೇಕು ಅನ್ನತಕ್ಕಂಥ ಸತ್ಯ ನಾವು ಮರಿಬಾರದು. ಮುಂದೆ ಹೋದ್ರಿ, ಹೀಗೆ ನೀವು ಅದೇ ರೀತಿಯಾಗಿ ನೋಡಿದಿರಾ. ವೇಶ್ಯಾದ ರಾಹಾಬಳು, ಸೂಳೆಯಾದ ರಾಹಾಬಳು ಸಹ ಗೂಢಾಚಾರಿಗಳನ್ನು, ಅಂದ್ರೆ ಇಸ್ರಾಯೇಲ್ ಜನಾಂಗದಿಂದ ಬಂದಿರುವ ಗೂಢಾಚಾರಿಗಳನ್ನು ಸೇರಿಸಿಕೊಂಡು ಅವರನ್ನು ಅಡಗಿಸಿ ಅವರಿಗೆ ಕಾಪಾಡಿ ಬೇರೆ ದಾರಿಯಿಂದ ಕಳಿಸಿದಳಲ್ಲ, ಅವಳು ಕ್ರಿಯೆಗಳಿಂದಲೇ ನೀತಿವಂತಳಾಗಿ ಎನಿಸಲ್ಪಟ್ಟಳು ರೀ. ಸೂಳೆಯಾದ ರಾಹಾಬಳು, ಅವಳು ದೇವರು ಒಬ್ಬನೇ, ಅಬ್ರಾಮ್, ಈಸಾಕ್, ಯಾಕೋಬ್, ಇಸ್ರಾಯೇಲರ ದೇವರು ಒಬ್ಬನೇ ಸತ್ಯ ದೇವರೆಂದು ನಂಬಿದಳು. ಅಷ್ಟೇ ಅಲ್ಲ, ನಂಬಿದ್ದಲ್ಲ, ಅವಳು ಕ್ರಿಯಾರೂಪದಲ್ಲಿ ಕೂಡ ಅವಳು ತೋರಿಸಿದಾಳೆ. ನೀನು ಊಟ ಮಾಡು, ನಿನ್ನ ಹೊಟ್ಟೆ ತುಂಬಲಿ, ನೀನು ಸಮಾಧಾನಕ್ಕೆ ಹೋಗು, ನಿನ್ನ ಹೊಟ್ಟೆ ತುಂಬಲಿ ಎಂಬುದಾಗಿ ಹೇಳಿ ಕಳಿಸಿಲ್ಲ. ಅವಳು ಅವರಿಗೆ ಊಟವನ್ನು ಕೊಟ್ಟು ಅಡಗಿಸಿ ಅವರಿಗೆ
ಸಂಪೂರ್ಣ ಆಶ್ರಯವನ್ನು ಕೊಟ್ಟು ಅವರನ್ನು ಗೂಢಾಚಾರಿಗಳನ್ನು ಕ್ರಿಯಾರೂಪದಲ್ಲಿ ಅವಳು ಕಳಿಸಿದ್ದಾಳೆ. ಅವಳು ಕೂಡ ನೀತಿವಂತಳಾಗಿ ಎನಿಸಲ್ಪಟ್ಟಿದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ಅಬ್ರಾಮನ ಸಂದೇಶ, ಈತನು ನೀತಿವಂತನಾಗಿದ್ದನು ಅಬ್ರಾಮನನ್ನು. ಈಗ ನಾವು ಲೂಕಾ ಸುವಾರ್ತೆ 16ನೇ 19ನೇ ವಚನದಿಂದ 31ನೇ ವಚನವರೆಗೂ ಕೊನೆವರೆಗೂ ನಾವು ಹೆಚ್ಚಾಗಿ ಧನವಂತನ ಬಗ್ಗೆ ಮತ್ತು ಲಾಜರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೇವೆ ಹೊರತು ಅಬ್ರಾಮನ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದಿಲ್ಲ. ಆದರೆ ಯೇಸು ಕ್ರಿಸ್ತನು ಈ ಲೂಕಾ ಸುವಾರ್ತೆ 16ನೇ ಅಧ್ಯಾಯ 19ರಿಂದ ಕೊನೆವರೆಗೆ ಇದೆಯಲ್ಲ, ಕೊನೆ ವಚನವರೆಗೆ ಅಬ್ರಾಮನ ಹೆಸರು ಬಹಳ ಸಾರಿ ಉಲ್ಲೇಖಿಸಿದ್ದಾನೆ. ಲಾಜರ್ನ ಹೆಸರಕ್ಕಿಂತಲೂ ಆ ಧನವಂತನ, ಆ ಪಾಪದಲ್ಲಿರುವ ಧನವಂತನ ಹೆಸರಕ್ಕಿಂತಲೂ ರಾಷ್ಟ್ರಪಿತಾದ ಇಸ್ರಾಯೇಲರ ತಂದೆಯಾಗಿರ್ತಕ್ಕಂಥ ಅಬ್ರಾಮನ ಹೆಸರು ಬಹಳ ಸಾರಿ ಉಲ್ಲೇಖಿಸಿದ್ದಾನೆ. ಅದರ ನಿಮಿತ್ತ ನಾವು ಅಬ್ರಾಮನ ವಿಷಯ ಮಾತಾಡೋದಿಲ್ಲ, ಆದರೆ ಲಾಜರನ ಮತ್ತು ಧನವಂತನ ವಿಷಯ ಮಾತಾಡ್ತೇವೆ. ಧನವಂತ ನೋಡು, ಧನ ಇದ್ದಕ್ಕಾಗಿ ನರಕಕ್ಕೆ ಹೋಗಿದ್ದಾನೆ. ಅಲೋ, ಪರದೇಶಿಯಲ್ಲಿ ಸ್ವರ್ಗದಲ್ಲಿ ಕೂಡ ಒಂದು ಧನವಂತನಿದ್ದಾನೆ. ಆ ಧನವಂತನ ಹೆಸರು ಅಬ್ರಹಾಂ, ಇಸಾಕ್, ಯಾಕೋಬ್. ಇವರೆಲ್ಲರೂ ಸ್ವರ್ಗದಲ್ಲಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಅಬ್ರಾಮನ ಹೆಸರು ಈ ಟೆಕ್ಸ್ಟಲ್ಲಿ 1 2 3 4 5 6 6 ಸಾರಿ ಉಲ್ಲೇಖಿಸಲ್ಪಟ್ಟಿದೆ. 6 ಸಾರಿ ಉಲ್ಲೇಖಿಸಲ್ಪಡುವಾಗ ಅದರೊಳಗೆ ಅಬ್ರಾಮನು, ತಂದೆಯಾದ ಅಬ್ರಾಮನು ಎಂದು ಕೂಡ ತಂದೆ ಅನ್ನೋ ಪದ ಕೂಡ ಅದರೊಟ್ಟಿಗೆ ಉಲ್ಲೇಖಿಸಲ್ಪಟ್ಟಿದೆ. ಇದು ಯಾಕೆ ಉಲ್ಲೇಖಿಸಲ್ಪಟ್ಟಿದೆ? ದೇವ್ರ ಮಕ್ಕಳೇ, ಅಬ್ರಾಮನು ತನ್ನ ದೃಷ್ಟಿಯಲ್ಲಿ ಬಂದಿರತಕ್ಕಂಥ ಯಾವುದೇ ಬಡವನಾಗಿರಲಿ, ಭಿಕ್ಷಕನಾಗಿರಲಿ, ಲಿಸನ್ ಕೇರ್ಫುಲಿ, ಹುಣ್ಣು ಕುರುಗಳಾಗಿರ್ತಕ್ಕಂಥ ಭಿಕ್ಷಕನಾಗಿರಲಿ, ಅಬ್ರಾಮನು ದೇವರ ಮಾತಿಗೆ ಅನುಸಾರವಾಗಿ ಭಿಕ್ಷುಕರ ಮೇಲೆ ದಯೆ ತೋರಿಸುತ್ತಿದ್ದನು ಆತನ ಬದುಕು ಜೀವನಗಳೆಲ್ಲ. ಯಾಕಂದ್ರೆ ಅಬ್ರಾಮನ್ ಹೇಳ್ತಾನೆ ಧನವಂತನಿಗೆ ಏನಂತೇಳಿ, ನರಕದಲ್ಲಿ ಇರುವ ಧನವಂತನಿಗೆ ಸ್ವರ್ಗದಿಂದ ಧನವಂತನಾದ ಅಬ್ರಾಮನ್ ಹೇಳ್ತಾನೆ, ಧನವಂತನೇ, ನೀನು ಬದುಕು ದಿನಗಳೆಲ್ಲ ಎಲ್ಲೋ ಆಡಂಬರದಿಂದ ತುಂಬಿರ್ತಕ್ಕಂಥ, ಸಮೃದ್ಧಿಯಿಂದ ತುಂಬಿ ಒಳ್ಳೆಯ ಆಹಾರವನ್ನು, ನಾರುಮಣಿ ವಸ್ತ್ರಗಳನ್ನು ಧರಿಸಿಕೊಂಡು ಬದುಕು ದಿನಗಳೆಲ್ಲ ನಿನಗೆ ಸಮೃದ್ಧಿಯಿಂದ ಇತ್ತಲ್ಲ. ಆದರೆ ನೀನು ನಿನ್ನ ಗೇಟ್ ಕಡೆ ಬಿದ್ದಿರತಕ್ಕಂಥ ಯೆಹೋವನ ಒಬ್ಬನೇ ನಂಬಿದಿ, ರಕ್ಷಣೆ ಹೊಂದಿದಿ, ಹೌದು. ನೀನು ಸುನ್ನತಿಯನ್ನು ಪಡ್ಕೊಂಡಿದ್ದ, ಹೌದು. ನೀನು ಅಬ್ರಾಮ್ ಸಂತತಿಯಲ್ಲಿ ಎನಿಸಲ್ಪಟ್ಟಿದ್ದವನು, ಹೌದು. ಆದರೆ ನಿನ್ನ ಮನೆಯ ಬಾಗಿಲತ್ರ ಬಿದ್ದುಕೊಂಡಿರ್ತಕ್ಕಂಥ ನಿನ್ನ ಸಂಬಂಧಿಕನು, ದೂರದವನು ಕೂಡ ಅಲ್ಲ, ಅವನು ಕೂಡ ಅಬ್ರಾಮ್ ಸಂತತಿ, ನಿನ್ನ ಸಂಬಂಧಿಕನಾದ ಅಬ್ರಾಮನ ಸಂತತಿ ಆಗಿರ್ತಕ್ಕಂಥ ಲಾಜರನನ್ನು ನೀನು ಹಾರೈಸಿದೀಯಾ, ಅವನನ್ನು ನೋಡಿಕೊಂಡಿದೀಯಾ. ನೀ ಎಲ್ಲ ಸಮೃದ್ಧಿದ್ದು ಬಿಟ್ಟಿಯಾಗಿ ರಾಶಿಯಾಗಿ ನಿನ್ನ ಹತ್ರ ಸಮೃದ್ಧಿಯಿಂದ ಧನ ಸಂಪತ್ತು, ಐಶ್ವರ್ಯ, ಅಂತಸ್ತು, ಎತ್ತು ಕತ್ತೆಗಳು ಬೇಕಾಗಿರ್ತಕ್ಕಂಥ ಎಲ್ಲ ಸಂಪತ್ತಿತ್ತು. ಆದರೆ ನೀನು ದಯ ತೋರಿಸಿದೀಯಾ? ಎಲ್ಲ ಇತ್ತು. ಅದಕ್ಕಾಗಿ ಅಬ್ರಾಮನು ಎದೆ ಮೇಲೆ ಒರಗಿರುವ ಲಾಜರನು, ಅಂದ್ರೆ ಅರ್ಥ ಏನಂದ್ರೆ, ಅಬ್ರಾಮನು ತನ್ನ ಬಾಳಿನ ದಿನಗಳಲ್ಲಿ ರಾಷ್ಟ್ರಪಿತ ಆಗಿ, ಆತನು ಧನವಂತನಾಗಿ, ಶ್ರೀಮಂತನಾಗಿ, ಅನೇಕ ಜನರಿಗೆ ಸಾಕ್ಷಿಯಾದ ಜೀವನ, ಅಬ್ರಾಮನು ಸಾತ್ವಿಕತ್ವದ ಜೀವನ ಜೀವಿಸುವುದು ಮಾತ್ರವಲ್ಲ, ಅಬ್ರಾಮನು ದೇವರ ಮಾತಿಗೆ ಕಟ್ಟುನಿಟ್ಟಾಗಿ ಅನುಸರಿಸಿ ತನ್ನ ಮಗನನ್ನೇ ಬಲಿ ಕೊಡಲಿಕ್ಕೆ ಹೋಗಿರ್ತಕ್ಕಂಥ ತ್ಯಾಗಿಯಾದಂಥ ವಿಶ್ವಾಸಿ, ಆತನು ವಿಧೇಯನಾಗತಕ್ಕಂಥ ವಿಶ್ವಾಸಿ, ದೇವರ ನಿಜವಾದ. ಅದಕ್ಕೆ ಅಬ್ರಾಮನ ಏನೆಂದು ಕರೆಯಲ್ಪಟ್ಟಿದ್ದನು? ದೇವರ ಸ್ನೇಹಿತನು. ಹಿ ವಾಸ್ ಕಾಲ್ಡ್ ದ ಫ್ರೆಂಡ್ ಆಫ್ ಗಾಡ್. ಓದ್ತೀರಾ ಮಾತನ 23ನೇ ವಚನ, ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 23ನೇ ವಚನಕ್ಕೆ ಬರೋಣ. And the scripture was fulfilled and says, Abraham believed God and it was accounted to him a righteous ಎಂಬುದಾಗಿ ಹೇಳಲಾಗಿದೆ. Then he was called the friend of God. ಅವನು ತಂದೆಯಾದ ಅಬ್ರಾಮನು ತಂದೆಯಾಗಿದ್ದಾನೆ, ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ಈ ತಂದೆ ಅನ್ನೋ ಪದ
ಅಬ್ರಾಮನಿಗೆ ಯಾಕೆ ಉಲ್ಲೇಖಿಸಿದ್ದಾರೆ ಅಂದರೆ ಅಬ್ರಾಮನ ಜೀವನ ಹೇಗಿತ್ತನ್ನೋದು ಆ ತಂದೆ ಎಂಬ ಪದದಲ್ಲಿ ನಾನು ಕಾಣ್ತಾ ಇದ್ದೆ. ಪ್ರೈಸ್ ಲಾರ್ಡ್ ಜೀಸಸ್. ಕೀರ್ತನೆ ಪುಸ್ತಕದಲ್ಲಿದೆ, ನಾನು ದಿಕ್ಕಿಲ್ಲದವರಿಗೆ, ಹಲ್ಲೆಲೂಯಾ, ನಾನು ದಿಕ್ಕಿಲ್ಲದವರಿಗೆ ಮತ್ತು ವಿಧವೆಗಳಿಗೆ ಪರಾಂಬರಿಸುವ ತಂದೆಯಾಗಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅಂದರೆ ಒಂದು ತಂದೆ ಅನ್ನೋ ಪದ ಬಂದಿರುವಾಗ ಅಬ್ರಾಮನಲ್ಲಿ ದಿಕ್ಕಿಲ್ಲದವರಿಗೂ, ಭಿಕ್ಷುಕರಿಗೂ, ಕುರುಗಳಾಗಿರ್ತಕ್ಕಂಥ, ಹುಣ್ಣುಗಳಾಗಿರ್ತಕ್ಕಂಥ, ಗಬ್ಬನಾರ್ತಿರ್ತಕ್ಕಂಥ ಲಾಜರನಂತ ಭಿಕ್ಷುಕನನ್ನು ಅಪ್ಪಿಕೊಂಡು ಪ್ರೀತಿ ಮಾಡಿ ಹಾರೈಸುವಂತ ಕರುಣಾಮಯನಾಗಿದ್ದನು. ಯಾರು? ಅಬ್ರಾಮನ. ಅದಕ್ಕಾಗಿ ಅಬ್ರಾಮನ ಎದೆಯ ಮೇಲೆ ಭಿಕ್ಷುಕನಾದ ಲಾಜರನು ಹೊರಗಿದನು ಎಂಬುದಾಗಿ. ಅದರ ಅರ್ಥ ಏನಂದ್ರೆ, ಅಬ್ರಾಮನು ತನ್ನ ಜೀವಮಾನ ಕಾಲವೆಲ್ಲ ಭಿಕ್ಷುಕರ ಮೇಲೆ ಕರುಣೆ ದಯೆಯನ್ನು ತೋರಿಸಿದ. ಆತನು ದೇವರು ಒಬ್ಬನೇ ಎಂದು ನಂಬಿಕೊಂಡು ರಕ್ತದಿಂದ ತೊಳೆಯಲ್ಪಟ್ಟು ಸಿದ್ಧನಾಗಿದ್ದಷ್ಟೇ ಅಲ್ಲದೆ ಅವನು ಬದುಕು ದಿನಗಳಲ್ಲಿ ಮೋಸ, ವಂಚನೆ, ದ್ರೋಹ, ಅಪರಾಧಗಳು, ವ್ಯಭಿಚಾರ, ಕಳ್ಳತನ, ಸುಳ್ಳು ಇವುಗಳಿಂದೆಲ್ಲ ಬದುಕಿದ್ದು ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಹಾಗೂ ದೇವರು ತಾನೇ 26 ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಇಸಾಕನ ಬಳಿಯಲ್ಲಿ, ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತಿಗೆ ವಿಧೇಯನಾಗಿ ನನ್ನ ನ್ಯಾಯ ವಿಧಿಗಳನ್ನು, ಆಜ್ಞೆಗಳನ್ನು, ಕಟ್ಟಳೆಗಳನ್ನು, ನ್ಯಾಯ ಪ್ರಮಾಣಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿರುವುದರಿಂದ ನಿನ್ನ ತಂದೆಯನ್ನು, ನಿನ್ನ ಸಂತಾನವನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ಇಸಾಕನ ಕಡೆ ಹೇಳಿದ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಇದು ನಿಜವಾದ ಕ್ರಿಯಾರೂಪದಲ್ಲಿರ್ತಕ್ಕಂಥ ನಂಬಿಕೆ. ಈಗ ಕ್ರಿಯೆಗಳಂದ್ರೆ ಏನು ಕ್ರಿಯೆಗಳು? ಇಲ್ಲಿ ಕ್ಲಾರಿಟಿಯಾಗಿ ಕೊಡಲಾಗಿದೆ. ಆ ಕ್ರಿಯೆಗಳೇ ಪ್ರಾಮಾಣಿಕವಾದದ್ದು, ನಂಬಿಗಸ್ತಿಕೆ. ನಂಬಿಕೆ ದ್ರೋಹ ಮಾಡೋದಲ್ಲ, ನಂಬಿಗಸ್ತಿಕೆ. ಅದಕ್ಕಾಗಿ ಅಬ್ರಾಮನು ಹೆಸರಿನಲ್ಲಿ ಕೂಡ ಖ್ಯಾತಿಯಾದನು, ಅವನ ಹೆಸರು ಕೂಡ ಕೆಡಿಸ್ಕೊಂಡ. ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್. ಅಂದ್ರೆ ಅಮೂಲ್ಯವಾದ ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಅತಿ ಉತ್ತಮ. ಹಿಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಲಾಗಿದೆ, ನಮ್ಮ ಪೂರ್ವಜರಾದ, ಯಾರು? ಅಬ್ರಾಮ್, ಇಸಾಕ್, ಯಾಕೋಬ್, ನಮ್ಮ ಪೂರ್ವಜರಾದ ಇವರು ನಂಬಿಕೆಯಿಂದಲೇ ಒಳ್ಳೆ ಸಾಕ್ಷಿ ಹೊಂದಿದರು. ಇದರಿಂದ ನಮ್ಮ ಪೂರ್ವಿಕರಾದ 11:2 ಓದ್ತೀರಿ. ನಮ್ಮ ಪೂರ್ವಿಕರಂದ್ರೆ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಹೇಳ್ತಾನೆ. ಹಿಬ್ರಿಯರ ಬರೆದ ಪತ್ರಿಕೆ ಬೈಬಲ್ನಲ್ಲಿ 11ನೇ ಅಧ್ಯಾಯ 2ನೇ ವಚನ. 11ನೇ ಅಧ್ಯಾಯ 2ನೇ ವಚನ. ಹೌದ್ರಿ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿ ಅಷ್ಟೇ ನಿಂತಿಲ್ಲ, ನಂಬಿಕೆ ಉಳ್ಳವರಾಗಿ ಇರುವುದರಿಂದಲೇ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ್ರು. ಅವರು ನಂಬಿಕೆಯಲ್ಲಿ ಮಾತ್ರ ಅಲ್ಲ, ಅವರ ಸಾಕ್ಷಿ, ಅವರ ಜೀವನ, ಅವರ ದಿನನಿತ್ಯದ ನಡತೆ, ಅವರ ಗುಣಲಕ್ಷಣಗಳು ಕೂಡ ಪ್ರಾಮಾಣಿಕವಾಗಿದ್ದವು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದೇ ಮಾತು ಹೇಳ್ತಾ ಇದ್ದಾನೆ. ಮತ್ತು ಕೊನೆಯ ವಚನದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರೆಲ್ಲರೂ ಕೊನೆ 39ನೇ ವಚನದಲ್ಲಿ, ಹಿಬ್ರಿಯರ ಬರೆದ ಪತ್ರಿಕೆ 11:39, ಇವರೆಲ್ಲರೂ ಅಬ್ರಾಮ್, ಇಸಾಕ್, ಯಾಕೋಬ, ಆನೋಕು, ಆಬೇಲ್ ಮತ್ತು ದಾವೀದನು, ಸಂಸೋನನು ಮತ್ತು ಎಲ್ಲ ಹೆಸರುಗಳು ಬಂದಿದ್ದಾರೆ. ಮತ್ತು ಯಾರ್ಯಾರಿದ್ದಾರೆ? ಪ್ರತಿ ಅಬ್ರಾಮನು ಕೂಡ, ನೋಹನು ಕೂಡ, ಇವರೆಲ್ಲರೂ ನಂಬಿಕೆಯಿಂದಲೇ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡ್ರು, ಹೊರತು ಹೆಸರು ಕೆಡಿಸ್ಕೊಂಡಿಲ್ಲ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಹೆಸರು ಕೆಡಿಸಿಕೊಂಡಿರ್ತಕ್ಕಂಥ ಕ್ರೈಸ್ತವರು ಸ್ವರ್ಗ ಸೇರುವುದಿಲ್ಲ ಅನ್ನತಕ್ಕಂಥ ಸತ್ಯ ನೆನಪಿಟ್ಟುಕೊಳ್ಬೇಕು. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ಪ್ರಾಮಾಣಿಕರಾಗಿದ್ದು, ನಂಬಿಕಸ್ಥರಾಗಿದ್ದು ಇದ್ರೂ ನಿಮ್ಮ ಹೆಸರನ್ನು ಕೆಡದೆ ಇಟ್ಟುಕೊಂಡಿರುವಾಗ, ಆದರೂ ನಿಮ್ಮ ಹೆಸರನ್ನು ಕೆಡಿಸ್ಲಿಕ್ಕೆ ಅನೇಕ ಜನ ಪ್ರಯತ್ನ ಮಾಡಿದ್ರು, ಯೋಸೇಫನಂತೆ ನಿಮ್ಮ ಹೆಸರು ಖ್ಯಾತಿಗೆ ತಂದೆ ತರ್ತಾನೆ. ಯೋಸೇಫನಿಗೆ ಅವರ ಪೋರ್ತಿಬಾರನ ಹೆಂಡತಿಯೇ ಆತನ ಮೇಲೆ ಸುಳ್ಳು ಕೇಸ್ ಹಾಕಿರ್ತಾಳೆ, ಫಾಲ್ಸ್ ಕೇಸ್ ಹಾಕಿರ್ತಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಇವತ್ತು ನಾನು ಹೇಳೋದು ಅಂದರೆ, ಸ್ವರ್ಗದಿಂದ ನರಕಕ್ಕೆ ಅಬ್ರಾಮನ ಸಂದೇಶ ಏನಂತೇಳಿ, ಈಗೋ ಭೂಲೋಕದಲ್ಲಿ ಬದುಕು ದಿನಗಳೆಲ್ಲ ನಿನಗೆಲ್ಲ ಸಮೃದ್ಧಿಯಲ್ಲಿದ್ದು ಕೂಡ ನಿನ್ನಲ್ಲಿ
ಮಾನಸಾಂತರ ಇಲ್ಲ. ನೀನು ದೇವರ ಕಡೆಗೆ ನಿನ್ನ ಮನಸ್ಸನ್ನು ತಿರುಗಿಸ್ಕೊಂಡಿಲ್ಲ. ಸುಳ್ಳು, ಮೋಸ, ವಂಚನೆ, ಕ್ಷಮಿಸಲಾರದಂಥ ಮನಸ್ಸು. ನಿನ್ನ ಸಂಬಂಧಿಕನಾಗಿರ್ತಕ್ಕಂಥವನು ಗೇಟ್ ಹೊರಗೆ ಬಿದ್ದಿರ್ತಕ್ಕಂಥ ಧನವಂತನನ್ನು ನೀನು ಹಾರೈಸಲಿಲ್ಲ ಎಂಬುದಾಗಿ. ಅದಕ್ಕೆ ನೇರವಾಗಿ ಇದಕ್ಕೆ ಕೀವರ್ಡ್ಸ್, ಇದಕ್ಕೆ ಮೂಲ ವಚನಕ್ಕೆ ನಾವು ಹೋಗೋಣ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ ಓದಿಬಿಡೋಣ. ಇದರ ಸಂಪೂರ್ಣ ಸಾರಾಂಶ ನಾವು ಅಲ್ಲಿ ನೋಡ್ತೇವೆ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ. ನೀನು ಹಾರೈಸಲಿಲ್ಲ ಎಂಬುದಾಗಿ ಅದಕ್ಕೆ ಓದ್ರಿ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ ಎಲ್ಲಿಂದ ಅಂದ್ರೆ 40 ಓದ್ರಾ? ಅದಕ್ಕೆ ಅರಸನು ಪ್ರತಿ ಉತ್ತರವಾಗಿ ಅವರಿಗೆ, ಅಂದ್ರೆ 2ನೇ ಆಗಮನ, ಅಲ್ಲಿ ತೀರ್ಪು ನಡೆಯುವಾಗ ಏನ್ ನಡೀತದೆ ಎಂಬುದಾಗಿ ಹೇಳ್ತಾನೆ. 2ನೇ ಆಗಮನ ತೀರ್ಪು ನಡೆಯುವಾಗ ಏನ್ ನಡೀತದೆ. ಹಾಗೆ ಅರಸನು, ರಾಜಾದಿರಾಜನು ನ್ಯಾಯ ತೀರ್ಪಿನ ಸಮಯದಲ್ಲಿ ಏನ್ ಹೇಳ್ತಾನೆ, ತನ್ನ ಎಡಗಡೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಕುರಿಗಳಿಗೆ ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನಿನ್ನ ಸಹೋದರರಲ್ಲಿ ಅತ್ಯಲ್ಪನಾದ ಅವನ ಒಬ್ಬನಿಗೆ, ಅತ್ಯಲ್ಪನಾದ, ಕನಿಷ್ಠನಾದ, ಭಿಕ್ಷುಕನಾದ, ದರಿದ್ರನಾದ, ಕನಿಷ್ಠನಾದ, ಬಹಿಷ್ಕಾರ ಹಾಕಲ್ಪಟ್ಟಿರುವ ಕೆಟ್ಟವನೇ ಇರಲಿ, ಅವನು ದುರ್ಮಾರ್ಗನೇ ಇರಲಿ, ಅವನು ಪಾಪಿಯೇ ಇರಲಿ, ಅತ್ಯಲ್ಪನಾದ ನಿನ್ನ ಸಹೋದರನಿಗೆ ಮಾಡಿದ್ದು ನನಗೂ ಮಾಡಿದ್ದಂತಾಯ್ತು ಎಂದನು. ಆತನ ಎಡಗಡೆಯಲ್ಲಿ ಇರುವವರಿಗೆ ನೋಡ್ರಿ ಎಷ್ಟಿದೆ, ಶಾಪಗ್ರಸ್ತರೇ, ನೀವು ನನ್ನಿಂದ ತೊಲಗಿ. ನರಕ ನಮಗಾಗಲ್ರಿ, ಮಾನವನಿಗಾಗಿ ದೇವರು ನರಕ ತಯಾರು ಮಾಡಿಲ್ಲ. ಅಲ್ಲಿ ನೋಡ್ತಾರೆ, ನೀವು ಶಾಪಗ್ರಸ್ತರೇ ಸೈತಾನನಿಗೆ. ಮತ್ತೊಂದು ಸರಿ ಓದಮ್ಮ ಆ ಮಾತಷ್ಟು ಮಾತ್ರ. ಆ ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತನ ಎಡಗಡೆಯಲ್ಲಿರುವವರಿಗೆ, ಎಡಗಡೆ ಪಕ್ಕದಲ್ಲಿರುವವರಿಗೆ, ಶಾಪಗ್ರಸ್ತರೇ ನೀವು ನನ್ನಿಂದ ತೊಲಗಿ, ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟ ನಿತ್ಯ ನರಕದ ಬೆಂಕಿಯೊಳಗೆ ಹೋಗಿರಿ. ಆಮೇಲೆ ನಾನು ಹಸಿದವನಾಗಿದ್ದೆ, ನೀವು ನನಗೆ ಊಟಕ್ಕೆ, ಯೇಸು ಹೇಳ್ತಾ ಇದ್ದಾರೆ, ನಾನು ಹಸಿದವನಾಗಿದ್ದೇನೆ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದವನಾಗಿದ್ದೆ, ನೀವು ನನಗೆ ಕುಡಿಯಲಿಕ್ಕೆ ಕೊಡಲಿಲ್ಲ ಎಂದು ಪರದೇಶಿಯಾಗಿದ್ದನು. ಪರದೇಶಿ ಅಂದ್ರೆ ದಿಕ್ಕಿಲ್ಲದವನಾಗಿದ್ದನು, ಮನಿ ಇಲ್ಲದವನಾಗಿದ್ದನು, ಹೋಮ್ಲೆಸ್, ಭಿಕ್ಷುಕನಾದ ಲಾಜರನು ಪರದೇಶಿ ಆಗಿದ್ದೆನು. ನೀನು ನನ್ನನ್ನು ಮನೆಯಲ್ಲಿ ಆಶ್ರಯ ಸೇರಿಸಿಕೊಳ್ಳಿಲ್ಲ, ಮನೆಯಲ್ಲಿ ಸೇರಿಸಿಕೊಳ್ಳಿಲ್ಲ. ಮುಂದೆ ನಾನು ಬಟ್ಟೆ ಇಲ್ಲದವನಾಗಿದ್ದವನು, ನೀನು ನನಗೆ ವಸ್ತ್ರಗಳನ್ನು ಉಡಿಸಲಿಲ್ಲ. ನಾನು ಅಸ್ವಸ್ಥನಾಗಿ ರೋಗಿಯಾಗಿದ್ದೇನು, ನಾನು ಸೆರೆಮನೆಯಲ್ಲಿದ್ದೇನು, ನೀನು ನನ್ನನ್ನು ಸಂತೈಸಲಿಲ್ಲ, ನನ್ನನ್ನು ಸಂಧಿಸಲಿಲ್ಲ, ನನ್ನನ್ನು ನೋಡಲು ಬರಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಂಥ ಅದ್ಭುತವಾದಂಥ ಕಾರ್ಯ. ಅದಕ್ಕಾಗಿ ಅಬ್ರಾಮನು ಬಡವರ ಮೇಲೆ ದಯೆ ತೋರತಕ್ಕಂಥ, ಕರುಣೆ ತೋರತಕ್ಕಂಥ ವ್ಯಕ್ತಿಯಾಗಿರುವುದರಿಂದಲೇ ಅಬ್ರಾಮನ ಎದೆಯ ಮೇಲೆ ಭಿಕ್ಷುಕನಾದ ಲಾಜರನು ಹೊರಗಿದ್ದು. ಕಾರಣ ಏನಂದರೆ, ಅಬ್ರಾಮನ ಜೀವಮಾನ ಕಾಲದಲ್ಲಿ ತಾನು ಸಂಪತ್ತು, ಐಶ್ವರ್ಯ, ಅಂತಸ್ತು, ರಾಜವೈಭವದಲ್ಲಿ ತನ್ನ ರಾಷ್ಟ್ರವನ್ನು ಆಳ್ತಾ ಇರುವಾಗ ಅನೇಕ ಅಕ್ಕಪಕ್ಕದ ಅರಸರು ಕೂಡ ಆತನನ್ನು ಸನ್ಮಾನಿಸ್ತಾ ಇದ್ರು. ಅದೇ ಸಮಯದಲ್ಲಿ ಅಬ್ರಾಮನು ಭಿಕ್ಷುಕರನ್ನು ಮರೆಯದೆ ಅವರ ಮೇಲೆ ಕನಿಕರ ಇಡುತ್ತಿದ್ದನೆಂಬುದಾಗಿ ಆ ರಹಸ್ಯ ಎಲ್ಲಿ ಬಯಲುಗೊಂಡಿದೆ ಅಂದರೆ, ಪರದೇಶಿಯಲ್ಲಿ ಅಬ್ರಾಮನ ಎದೆ ಮೇಲೆ ಭಿಕ್ಷುನಾದ ಲಾಜರನು ಹೊರಗಿದ್ದು ಅದು ಸಾಕ್ಷಿ ರೂಪಕವಾಗಿ ತೋರಿಸ್ತಾ ಇದೆ. ಯಾಕಂದರೆ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದು ತನ್ನ ಹೆಸರನ್ನು ಕೇಳಿಸ್ಕೊಳ್ಳದೆ ನಂಬಿಕೆಯಿಂದ ಸಾಕ್ಷಿ ಉಳ್ಳವನಾಗಿ ಇದ್ದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ನಿಮ್ಮ ಜೀವನದಲ್ಲಿ, ಬದುಕುತ್ತಿರುವ ಜೀವನದಲ್ಲಿ ಅಬ್ರಾಮನಂತೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ, ತ್ರಾಣ, ಶಕ್ತಿ ನಿಮಗೆ ಕೊಡಲಾಗುತ್ತದೆ. ಮರಣಾನಂತರನು ಸ್ವರ್ಗ ಸುಖ, ಆ ಸ್ವರ್ಗದ ಸುಖ, ಆ ಸ್ವರ್ಗದ ವಿಶ್ರಾಂತಿ ಸ್ಥಳವು ನಿಮಗೆ ದೊರಕುತ್ತದೆ. ತದನಂತರ
ಹೊಸ ಆಕಾಶ ಹೊಸ ಭೂಮಿಯಲ್ಲಿ 1000 ವರ್ಷದ ಪರಿಪಾಲನದಲ್ಲಿ ಆ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಾವೆಲ್ಲರೂ ಏದೇನ್ ತೋಟದ ಸುಖ ಪಡ್ಕೊಳ್ಳುವ, ಸಮೃದ್ಧಿ ಪಡ್ಕೊಳ್ಳತಕ್ಕಂಥ ದೃಢ ನಂಬಿಕೆ ಕೂಡ ಈ ಅಬ್ರಾಹ್ಮನ ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾರೆ. ಈಗಲೇ ಧನವಂತನು ನರಕಕ್ಕೆ ಹೋಗಿದ್ದೆ, ಯಾಕಂದರೆ ಮಾನಸಾಂತರ ಇಲ್ಲದ ಕಾರಣದಿಂದ. ಅವನು ಪಾಪ, ದ್ರೋಹ, ಅಪರಾಧಗಳಿಂದ ಮನಸ್ಸು ತಿರುಕೊಳ್ಳದೆ ಅವನು ಧನವಂತನಾಗಿ ಸಮೃದ್ಧಿಯಿಂದ ಇದ್ದನು ಹೊರತು ಅವನು ಬದುಕುತ್ತಿರುವ ಜೀವನದಲ್ಲಿ ಸುಖವಾಗಿಲ್ಲ. ಮೋಸ, ವಂಚನೆ, ಪಾಪಿಷ್ಟ ಎಲ್ಲ ಕ್ರಿಯೆಗಳಿತ್ತು. ಅವನು ಅಬ್ರಾಮ್ ಸಂತತಿ, ಅವನು ಮುದ್ರೆ ಹಾಕಲ್ಪಟ್ಟಿದ್ದಾನೆ. ಆ ವಿಮೋಚನ ದಿನಕ್ಕಾಗಿ ಪವಿತ್ರಾತ್ಮದಿಂದ ಸೀಲ್ ಹೊಡೆಯಲ್ಪಟ್ಟಿದ್ದಾನೆ, ಸರ್ಟಿಫೈಡ್ ಆಗಿದ್ದಾನೆ. ಆದರೆ ಕ್ರಿಯೆಗಳಲ್ಲಿ ತನ್ನ ಸಹೋದರನಾಗಿರ್ತಕ್ಕ, ತನ್ನ ಸಂಬಂಧಿಕನಾಗಿರ್ತಕ್ಕಂಥ ಭಿಕ್ಷುಕನಾದ ಲಾಜರನು, ಅಬ್ರಾಮ್ ಸಂತತಿಯಾಗಿರೋ ಭಿಕ್ಷುಕನಾದ ಲಾಜರನನ್ನು ಹಾರೈಸದೆ, ಕನಿಕರ ತೋರದೆ, ದಯೆ ತೋರದೆ, ಪ್ರೀತಿ ತೋರದೆ ನಿನ್ನ ಧನ ಸಂಪತ್ತು ಎದಕ್ಕೆ ಉಪಯೋಗ? ಅದಕ್ಕಾಗಿ ನನ್ನ ಮೈಯನ್ನೇ ಬೆಂಕಿಗೆ ಒಪ್ಪಿಸಿ ಅನೇಕ ಬಡದೀನ ದಲಿತರಿಗೆ ನಾನು ದಾನ ಮಾಡ್ತೇನೆ. ಅಂದರೆ ಯಾರು? ಶಾಲೆಯಲ್ಲಿ ಹಾಕ್ತಾರೆ, ಎಲ್ಲಿ ಹೂವಿನ ಬುಕ್ಕೆ ಕೊಡ್ತಾರೆ, ಮತ್ತು ಎಲ್ಲಿ ಸನ್ಮಾನ ಮಾಡ್ತಾರೆ ಅಲ್ಲೇ ಮಾತ್ರ ದಾನ ಮಾಡ್ತಾರೆ. ಆದರೆ ತನ್ನ ಮನೆ ಗೇಟ್ ಹತ್ರ ಬಿದ್ದಿರ್ತಕ್ಕಂಥ ಸಂಬಂಧಿಕನಿಗೆ ದಾನ ಮಾಡ್ತಾ ಇಲ್ಲ. ಗೇಟ್ ಹತ್ರ ಬಿದ್ದಿದ್ದಲ್ಲ, ಗೇಟ್ ಒಳಗಿರುವ ಪೇಷಂಟ್ಗಳಿದ್ದಾರೆ, ಮನೆಯಲ್ಲಿ ಧನವಂತನ ಮನೆಯಲ್ಲೇ ಪೇಷಂಟ್ಗಳಿದ್ದಾರೆ, ಅವರಿಗೆ ಹಾರೈಸುತ್ತಾ ಇಲ್ಲ. ಅಂತ ಧನವಂತರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯನ? ಭೂಲೋಕದಲ್ಲಿ ಕೂಡ ಅವರಿಗೆ ಸುಖ ಇಲ್ಲ. ಮರಣಾನಂತರ ನಿತ್ಯ ನರಕದಲ್ಲಿ ಯಾತನೆ ಪಡ್ತಾ ಇರ್ತಾರೆ. ಆದರೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ಅಬ್ರಾಹ್ಮನಂತೆ ದೇವರ ಭಯಭಕ್ತಿಯಲ್ಲಿ ನಡೆದುಕೊಂಡ್ರು. ಅಬ್ರಾಹ್ಮನಕ್ಕಿಂತ ಕ್ರಿಸ್ತೇಸುನಲ್ಲಿ ಮರಣಿಸಿದವರು ಆತನಕ್ಕಿಂತ ಧನ್ಯರು ಎಂಬುದಾಗಿ ಹೇಳಲಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನ ರಕ್ತದಿಂದ ಪವಿತ್ರಗೊಳಿಸಲ್ಪಟ್ಟು, ಪರಿಶುದ್ಧರಾಗಿ ಮಾಡಲ್ಪಟ್ಟು, ನೀತಿವಂತರಾಗಿ ಎನಿಸಲ್ಪಟ್ಟು, ನೀತಿ ಮೌಲ್ಯಗಳನ್ನು ಅನುಸರಿಸಬೇಕನ್ನೋದೇ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕಾಗಿ ಕೃಪೆ ಇದೆ, ಕೃಪೆ ಇದೆ, ಕೃಪೆ ಇದೆ ಅಂತ ಹೇಳಿಕೊಂಡು ಪಾಪ ಮಾಡೋದು ಸರಿಯೋ? ಎಂದಿಗೂ ಇಲ್ಲ, ನಿಶ್ಚಯವಾಗಿ ಇಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲು ರೋಮಪುರದವರ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನನ್ನ ಪ್ರಿಯ ಆತ್ಮೀಯರೇ, ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನ ನಂಬಿ ಆತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಎನಿಸಲ್ಪಟ್ಟಿದ ನಂತರ ನಾವು ಪ್ರಾಮಾಣಿಕವಾಗಿ ಭಯಭಕ್ತಿಯಲ್ಲಿ ಪ್ರತಿಯೊಂದು ಪ್ರಮಾಣಗಳನ್ನು ಅನುಸರಿಸಿ ನಡೆಯತಕ್ಕಂಥವರೇ ಆಗಿರಬೇಕು. ಎವರು ನಡೆಸಿನ್ರು? ಯಾರು ನಡೆದಿದ್ದಾರೆ? ದೇವರ ವಾಕ್ಯದ ಪ್ರಕಾರವಾಗಿ ದೇವರು ತಾನೇ ಸಾಕ್ಷಿ ಹೇಳ್ತಾ ಇದ್ದಾನೆ. ಈಗೋ ನಿನ್ನ ತಂದೆಯಾದ ಅಬ್ರಾಹ್ಮನು ನನ್ನ ಮಾತಿಗೆ ಅಧೀನನಾಗಿ ಭಯಭಕ್ತಿಯಿಂದ ವಿಧೇಯನಾಗಿ ನಡೆದುಕೊಂಡಿದ್ದಾನೆ. ಎಲ್ಲ ಕಟ್ಟಳೆಗಳು, ನಿಯಮಗಳು, ಮೌಲ್ಯಗಳು, ನೀತಿ ವಿಧಿಗಳು, ಪ್ರಮಾಣಗಳನ್ನು ಅನುಸರಿಸಿ ನಡೆದಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತಿಂದ ನಮ್ಮ ಸಾಕ್ಷಿಯನ್ನು ಕೆಡಿಸ್ಕೊಳ್ಳದೆ ದೇವರ ಮಾತನ್ನು ಸಹ ನಡೆದರೆ ನಮ್ಮ ಸಾಕ್ಷಿ, ನಮ್ಮ ಹೆಸರು ಉನ್ನತವಾಗಿರ್ತದೆ. ಬದುಕುತ್ತಿರುವ ಜೀವನದಲ್ಲಿ ಕೂಡ ನಾವು ಆನಂದ, ಹರ್ಷ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ಗೌರವದಿಂದ ಬದುಕುತ್ತೇವೆ. ಮರಣಿಸಿದ ನಂತರ ಕೂಡ ಪರದೇಶಿ, ತದನಂತರ ಹೊಸ ಆಕಾಶ ಹೊಸ ಭೂಮಿ, 1000 ವರ್ಷದ ಪರಿಪಾಲನದಲ್ಲಿ, ನಿತ್ಯತ್ವದಲ್ಲಿ ಖಂಡಿತವಾಗಿ ನಾವು ಸೇರುತ್ತೇವೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಕಣ್ಣನ್ನು ಮುಚ್ಚನ, ಪ್ರಾರ್ಥಿಸೋಣ. ಸ್ತೋತ್ರ 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 ಪರಮಪಿತನೇ, ಭೂಪರಗಳನ್ನು ಮಾಡಿರ್ತಕ್ಕ ನನ್ನ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಹೌದು ರಾಜ, ಅಬ್ರಾಹ್ಮನು ಪರಲೋಕದಿಂದ, ಸ್ವರ್ಗದಿಂದ ಸಂದೇಶವನ್ನು ಸಾರಿ ಹೇಳ್ತಾ ಇದ್ದಾನೆ. ಭೂಲೋಕದಲ್ಲಿ ಧನವಂತನೇ, ನಿನಗೆ ಎಲ್ಲ ಸಮೃದ್ಧಿ, ಬೇಕಾಗಿರುವ ಎಲ್ಲ ಒಳ್ಳೆಯ ವಸ್ತುಗಳು ಆಡಂಬರದಿಂದ ಇದ್ದವನು, ಏನೂ ಕೊರತೆ ಇಲ್ಲದೆ ಧನ ದವಸ ಧಾನ್ಯಗಳು, ಹಣ ಸಂಪತ್ತು, ಬಂಗಾರು ಬೆಳ್ಳಿ, ದನ ಎತ್ತು ಕುರಿಗಳು, ತೋಟ ಗದ್ದೆ, ಹೊಲ ತೋಟ ಗದ್ದೆಗಳು ಇವೆಲ್ಲಗಳು ಇತ್ತು. ಆದರೆ ಬಡವನಾದ ಲಾಜರನನ್ನು ನೀನು ಲಕ್ಷಿಸಲಿಲ್ಲ. ನಾನು ಹಸಿದಾಗಿದ್ದೆ, ನಾನು ರೋಗಗ್ರಸ್ತನಾಗಿದ್ದೆ, ನಾನು ಮನೆಯಿಲ್ಲದವನಾಗಿ ಹೋಮ್ಲೆಸ್ ಆಗಿ ನಿನ್ನ ಮನೆ ಮುಂದೆ ಬಿದ್ದಿದ್ದೆ, ನಾನು ರೋಗದಲ್ಲಿ ಬಳಲುತ್ತಾ ಇದ್ದೆ. ನೀನು ನನ್ನನ್ನು ಹಾರೈಸಲಿಲ್ಲ, ನನಗೆ ಆಶ್ರಯವನ್ನು ಕೊಡಲಿಲ್ಲ ಎಂಬುದಾಗಿ ಯೇಸು ಹೇಳ್ತಾನೆ. ಅಯ್ಯೋ, ಯಾವಾಗ ನೀನು ಹಾಗೆ ಬಂದಿದೆ ಅಂತ ಹೇಳಿವಾಗ, ನಿನ್ನ ಮನೆ ಮುಂದೆ ಬಿದ್ದಿರತಕ್ಕಂಥ ಅಥವಾ ನಿನ್ನ ಮನೆಗೆ ಒಳಗಿರ್ತಕ್ಕಂಥ ನಿನ್ನ ಸಹೋದರಿಯೇ, ಯಾರು ಅಲ್ಪನು, ಸ್ವಲ್ಪನು, ಕನಿಷ್ಠನು, ಬಹಿಷ್ಕಾರ ಆಗಲ್ಪಟ್ಟಿರುವ ಪಾಪಿಯೇ ಇರ್ಬೋದು, ಕೆಟ್ಟವನೇ ಇರ್ಬೋದು, ಯಾರ್ಯಾರು ಅಸ್ವಸ್ಥರಾಗಿ, ರೋಗಗ್ರಸ್ತರಾಗಿ, ಸೆರೆಮನೆಯಲ್ಲಿ ಬಿದ್ದಿರತಕ್ಕಂಥ ಅಪರಾಧಿಗಳಾಗಿರ್ಬೋದು,
ಅಂಥವ್ರು ನೀನು ನೋಡ್ಲಿಕ್ಕೆ ಹೋಗಿದ್ರೆ ಅದು ನನ್ನನ್ನು ನೋಡ್ಲಿಕ್ಕೆ ಬಂದಿಲ್ಲ ಎಂಬುದಾಗಿ. ಅದಕ್ಕಾಗಿ ನೀವು ಯಾರೋ ನಾನು ಅರಿಯನೋ, ಎಲ್ಲ ದುಷ್ಟರೇ, ದುರ್ಮಾರ್ಗದಲ್ಲಿ ನಡೆದವರು ಎಂಬುದಾಗಿ ಯೇಸು ಕ್ರಿಸ್ತನ ಕೊನೆ ತೀರ್ಪಿನಲ್ಲಿ ನುಡಿದ ತೀರ್ಪು ನಿಮಗೆ ಆಗಬಾರದಂದರೆ ಇವತ್ತು ಅಬ್ರಾಮನಂಥ ಧನವಂತರಾಗಿ ಭೂಲೋಕದಲ್ಲಿ ಸುಕ್ಷೇಮವಾಗಿ, ಆರೋಗ್ಯವಾಗಿ, ಆನಂದ ಹರ್ಷದಿಂದ ದೇವರ ವಾಕ್ಯಗಳನ್ನು ಅನುಸರಿಸಿ ನೀತಿ, ಸತ್ಯ, ಜೀವನದ ಎಲ್ಲ ಮೌಲ್ಯಗಳನ್ನು, ನಿಯಮಗಳನ್ನು ಯೇಸು ಕ್ರಿಸ್ತನು ಹೇಳಿದ್ದಂತೆ ಅನುಸರಿಸಿ ನಡೆಯುವುದರಿಂದ ಬದುಕುತ್ತಿರುವ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಸಮೃದ್ಧಿ, ಅಭಿವೃದ್ಧಿ, ಮಾನ ಸನ್ಮಾನ, ಗೌರವ, ಮರಣಾನಂತರನು ನಿತ್ಯ ವಿಶ್ರಾಂತಿ ಸ್ಥಳವಾಗಿರುತ್ತೆ ಪರದೇಶಿಯಲ್ಲಿ ಕೂಡ ನಮಗೆ ಸ್ಥಾನಮಾನ. ಆದ ನಂತರ ನಿತ್ಯ ರಾಜ್ಯದಲ್ಲಿ 1000 ವರ್ಷದ ಪರಿಪಾಲನದಲ್ಲಿ ಹೊಸ ಆಕಾಶ, ಹೊಸ ಭೂಮಿಯಲ್ಲಿ ನಮಗೆ ಆ ಸುಖ ಸಮೃದ್ಧಿಯನ್ನು ಅನುಗ್ರಹಿಸಲ್ಪಡ್ತದೆ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ. ಯಾರ್ಯಾರು ಇವತ್ತು ಸಂದೇಶವನ್ನು ಕೇಳ್ತಾ ಇದ್ದಾರೆ ರಾಜ, ನಿಜವಾದ ಮಾನಸಾಂತರ, ಅಬ್ರಾಮನಂತ ಮಾನಸಾಂತರ, ಅಬ್ರಾಮನಂತ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯತಕ್ಕಂಥ ಅನೇಕ ಭಕ್ತರನ್ನು, ಅನೇಕ ವಿಶ್ವಾಸಿಗಳು ಮಾತ್ರ ಅಲ್ಲ, ನಂಬುವವರು ಮಾತ್ರ ಅಲ್ಲ, ನಂಬಿ ಅದರ ಅನುಸಾರವಾಗಿ ನಡೆಯೋರು ಕರ್ತನೆ ಇವತ್ತು ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಅನೇಕ ಜನರಲ್ಲಿ ಪ್ರೇರೇಪಿಸಿ, ಅನೇಕ ಜನರು ಕರ್ತನೆ ಆ ನಿತ್ಯ ರಾಜ್ಯಕ್ಕೆ, ಆ ನಿತ್ಯ ಲೋಕಕ್ಕೆ ಕರ್ತನೆ ಎಲ್ಲರೂ ನಡೆಸಲ್ಪಡುವಂತೆ ಸಹಾಯ ಮಾಡಿ ಕರ್ತನೆ. ಬದುಕುತ್ತಿರುವ ಜೀವನದಲ್ಲಿ ದೇವರ ಮಹಿಮೆ ಅನೇಕ ಜನರಿಗೆ ಪ್ರಚುರಪಡಿಸಿ ರಾಜ, ಅವರ ಜೀವನದ ಸಾಕ್ಷಿ ಮೂಲಕವಾಗಿ, ನಮ್ಮ ಜೀವನದ ಸಾಕ್ಷಿ ಮೂಲಕವಾಗಿ ನಿನಗೆ ನಾವು ಮಹಿಮೆ ತರುವಂತರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯಾರ್ಯಾರ ಅನಾರೋಗ್ಯದಲ್ಲಿದ್ದಾರೆ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ಕಣ್ಣೀರಿನಲ್ಲಿ, ದುಃಖದಲ್ಲಿ, ಬಾಧೆಯಲ್ಲಿದ್ದಂಥ, ಗುಣವಾಗಲಾರದಂಥ ರೋಗದಲ್ಲಿದ್ದವರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ನಿಮಗೆ. ಯೇಸು ನಾಮದಲ್ಲಿ ಕರ್ತನೆ, ಗುಣವಾಗಲಾರದಂಥ ರೋಗದಿಂದ, ಅನೇಕ ದಿನಗಳಿಂದ ರೋಗಗಳಿಂದ ಇರತಕ್ಕಂಥವ್ರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಬಿಡುಗಡೆ ಆಗಲಾರದಂಥ ಅನಿಷ್ಟ, ಸೆರೆಮನೆ, ದರಿದ್ರ, ಶಾಪ, ಬಡತನದಿಂದ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನನ್ನು ಈ ಸಂದೇಶವನ್ನು ಕೇಳಿ ನಂಬುವರೆಲ್ಲರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ ಕರ್ತನೆ. ಅಷ್ಟೇ ಅಲ್ಲದೆ ಕರ್ತನೆ, ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಆತ್ಮೀಯ ಸಹೋದರಿ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ನಂಬುವರೆಲ್ಲರಿಗೆ, ನಂಬಿ ಅದರ ಪ್ರಕಾರವಾಗಿ ನಡೆಯುವರೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಶಾಲೋಮ್. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಕರ್ತ ನಾಮಕ್ಕೆ ಮಹಿಮುಂಟಾಗಲಿ. ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಕರ್ತನೆ. ಅನೇಕ ಜನರಿಗೆ ಶೇರ್ ಮಾಡ್ತೀರಿ ಈ ಮಾತನ್ನು. ಸ್ವರ್ಗದಿಂದ ಧನವಂತನಾದ ಅಬ್ರಾಹ್ಮನ ಸಂದೇಶ ನರಕದಲ್ಲಿದ್ದವರಿಗೂ ಭೂಲೋಕದಲ್ಲಿ ಬದುಕಿ ಬಾಳುತ್ತಿದ್ದರು. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ.